ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಕಾರವಾರದ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ ಪ್ರಯುಕ್ತ ವಿಧಾನ ಪರಿಷತ್ ಸದಸ್ಯರಾದ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ನಗರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾರವಾರ ಕಾಂಗ್ರೆಸ್ ಪಕ್ಷದ ಸೋಷಿಯಲ್ ಮೀಡಿಯಾ ಘಟಕದ ಅಧ್ಯಕ್ಷ ಅಜಯ್ ಸಿಗ್ಲಿ ಎನ್ನುವವರ ಮೇಲೆ ಶಾಸಕರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆ ಹಾಕಿದ್ದಾರೆ ಎಂದು ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಉದಯ್ ಬಿ ಶೆಟ್ಟಿ ದೂರು ನೀಡಿದ್ದರು. ದೂರಿನನ್ವಯ ನಗರ ಠಾಣೆ ಪಿಎಸ್ಐ ಅಜಯ್ ಸಿದ್ದಿ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದರು. ಆದರೆ ಅಜಯ್ ವಿರುದ್ಧ ವಿನಾಕಾರಣ ದೂರು ದಾಖಲಿಸಲಾಗಿದೆ. ಇಲ್ಲಸಲ್ಲದ ಸೆಕ್ಷನ್ಗಳನ್ನು ಬಳಸಿ ಪ್ರಕರಣ ದಾಖಲಿಸಿ ಮಾನಸಿಕ ಹಿಂಸೆಯನ್ನು ಕೊಡಲು ಪೊಲೀಸರು ಮುಂದಾಗಿದ್ದಾರೆ ಎಂದು ಬಿಕೆ ಹರಿಪ್ರಸಾದ್, ಮಾಜಿ ಶಾಸಕ ಸತೀಶ್ ಸೈಲ್ ನೇತೃತ್ವದಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದರು. ಈ ಕುರಿತು ಮಾತನಾಡಿದ ಬಿಕೆ ಹರಿಪ್ರಸಾದ್, ಪಿಎಸ್ಐ ವಿನಾಕಾರಣ ಕೇಸ್ ಬುಕ್ ಮಾಡಿದ್ದು ಕಾರವಾರದಲ್ಲಿ ಯಾವ ರೀತಿ ದೌರ್ಜನ್ಯ ಎಸಗಲಾಗುತ್ತಿದೆ ಎಂದು ಆಜಂ ಸಿಗ್ಲಿ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದಾರೆ. ಕಾನೂನು ಚೌಕಟ್ಟಿನಲ್ಲಿ ಪಿಎಸ್ಐ ಕ್ರಮ ತೆಗೆದುಕೊಳ್ಳುವ ಬದಲು ಅಜಯ್ ಸಿದ್ದಿಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ತಮ್ಮ ನಿಷ್ಠೆಯನ್ನು ಸಂವಿಧಾನಕ್ಕೆ ತೋರಿಸಬೇಕು. ರಾಷ್ಟ್ರಧ್ವಜಕ್ಕೆ ಅವರ ನಿಷ್ಠೆ ಇರಬೇಕು. ಅದನ್ನು ಬಿಟ್ಟು ರಾಜಕಾರಣಿಗಳಿಗೆ ತೋರಿಸುವುದು ಸರಿಯಾದುದಲ್ಲ. ಪಿಎಸ್ಐ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಈ ಬಗ್ಗೆ ಡಿಜಿಪಿ ಹಾಗೂ ಗೃಹ ಸಚಿವರಿಗೆ ದೂರು ಕೊಡಲಾಗುವುದು. ಇಂತಹ ದೌರ್ಜನ್ಯ ದೆಹಲಿಯಿಂದ ಬೆಂಗಳೂರಿಗೆ ನಡೆಯುತ್ತಿದೆ ಎಂದರು. ಸರ್ಕಾರದ ಕಾರ್ಯಕ್ರಮದ ಬಗ್ಗೆ ಧ್ವನಿ ಎತ್ತಿದರೆ ಅದನ್ನು ಮಟ್ಟ ಹಾಕುವ ಹುನ್ನಾರ ನಡೆಯುತ್ತಿದ್ದು, ಈ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಸ್ಥಳೀಯ ಶಾಸಕರ ಒತ್ತಡಕ್ಕೆ ಪೊಲೀಸರು ಒಳಗಾಗಿದ್ದಾರೆ. ಇಂತಹ ಘಟನೆಯನ್ನು ಕಾಂಗ್ರೆಸ್ ಪಕ್ಷ ಖಂಡಿಸುತ್ತದೆ ಎಂದು ಹೇಳಿದ್ದಾರೆ. ನಮ್ಮ ಸಾಮಾಜಿಕ ಜಾಲತಾಣದ ಸಕ್ರಿಯ ಕಾರ್ಯಕರ್ತರಾದ ಅಜಯ್ರವರ ಮೇಲೆ ವಿನಾಕಾರಣ ಕಾರವಾರದಲ್ಲಿರ್ತಕ್ಕಂಥ ಒಬ್ಬ ಪಿಎಸ್ಐ ಅವರು ಕೇಸ್ ಬುಕ್ ಮಾಡಿದ್ದಾರೆ. ಅವರು ಯಾರದೇ ಹೆಸರು ಹೇಳಿಲ್ಲ. ಅವರು ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿ ದೌರ್ಜನ್ಯ ಅನ್ಯಾಯ ನಡೀತಾ ಇದೆ ಕಾರವಾರದಲ್ಲಿ ಆ ವಿಚಾರವನ್ನು ಮಾತಾಡಿದಾಗ ವಿನಾಕಾರಣ ಅವರ ಮೇಲೆ FIR ಮಾಡಿ ದೌರ್ಜನ್ಯ ನಡೆಸಿದ್ದಾರೆ. ಅವ್ರು ಗೊತ್ತಿದ್ರೂ ಸಹ ಇವರು ಒಂದು ಶಿರೂರು ಟ್ರೈಬಲ್ಲಿ ಇದ್ದಾರೆ ಇಲ್ಲ, ಸ್ಟೇಷನ್ ಕರೆಸಿ ಅವ್ರ ಕಪಾಳಕ್ಕೆ ಕೊಡೋದು, ಕೈ ಕೊಡೋದು, ಸಿಕ್ಕಾಪಟ್ಟೆ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಅವ್ರನ್ನ ಭೇಟಿ ಮಾಡೋ ಬಂದರೆ ಅವರಿಲ್ಲ. ತಕ್ಷಣ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಬೆಂಗಳೂರು ನಗರದಲ್ಲಿ DGನ ಭೇಟಿ ಮಾಡಿ ಸೋಮವಾರದಂದು ಅವರಿಗೆ ನಾನು ಮೆಮೊರಂಡಮ್ ಕೊಡ್ತೀನಿ. ಈ ಥರ ದೌರ್ಜನ್ಯ ಏನಾದರೂ ಪೊಲೀಸ್ ಅಧಿಕಾರಿಗಳಾಗಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳ ನಿಷ್ಠೆ ಸಂವಿಧಾನಕ್ಕಿರಬೇಕು. ಅವರ ನಿಷ್ಠೆ ರಾಷ್ಟ್ರ ಧ್ವಜಕ್ಕಿರಬೇಕು, ಯಾವುದೇ ವ್ಯಕ್ತಿಗೆ ಅಥವಾ MLA MP ಗಳಿಗಲ್ಲ. ಈ ದೌರ್ಜನ್ಯಗಳನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಏನು ನಮ್ಮ ಅಜಯ್ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಹೊರ ಹೋರಾಟ ಮಾಡ್ತೀವಿ. ನಮ್ಮ ಪೊಲೀಸ್ ಠಾಣೆಗೆ ಕರೆದು, ಯಾಕಂದರೆ ದೌರ್ಜನ್ಯ ದೆಹಲಿಯಿಂದ ಹಿಡಿದು ಬೆಂಗಳೂರಿಗೂ ನಡೀತಾ ಇರೋದು. ಯಾವುದೇ ಹೆಸರು ತೆಗೆದುಕೊಂಡಿಲ್ಲ. ಸರ್ಕಾರದ ಕಾರ್ಯಕ್ರಮಗಳನ್ನು ಅವರು ಟೀಕೆ ಮಾಡಿದ್ದಾರೆ. ಎಲ್ಲರಿಗೂ ಸಹ ಹಕ್ಕಿದೆ. ಸರ್ಕಾರದ ಕಾರ್ಯಕ್ರಮಗಳು ಸರಿ ಹೋಗಲಿಲ್ಲ ಅಂದರೆ ಅದನ್ನು ಟೀಕೆ ಮಾಡ್ತಕ್ಕಂಥ ಹಕ್ಕು ಎಲ್ರಿಗೂ ಇದೆ. ಟೀಕೆ ಮಾಡಿದಕ್ಕೋಸ್ಕರ ಅವ್ರನ್ನ ತುಳಿಲಿಕ್ಕೋಸ್ಕರ, ಅವ್ರಿಗೆ ಭಯ ಬೀಳಲಿಕ್ಕೋಸ್ಕರ ಮತ್ತು ಅದನ್ನು ವಾಪಸ್ ತರಿಸ್ಕೊಳ್ಳಿಕ್ಕೋಸ್ಕರ ಎಲ್ಲ ರೀತಿಯ ಒತ್ತಡವನ್ನು ನೀಡ್ತಾ ಇದ್ದಾರೆ ಮತ್ತು ಅವ್ರ ಮನೆಯವರ ಮೇಲೂ ಸಹ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವರ ಬಗ್ಗೆ ನಾವು DG ಅವ್ರು ಭೇಟಿ ಮಾಡ್ತೀವಿ. ಅದಾಗಲಿಲ್ಲ ಅಂದರೆ ಗೃಹ ಸಚಿವರನ್ನು ಸಹ ಭೇಟಿ ಮಾಡಿ ಇದ್ರ ಬಗ್ಗೆ ಪೊಲೀಸರನ್ನು ಒತ್ತಡಕ್ಕೊಳಗಾಗಿದ್ದಾರೆ. ಪೊಲೀಸ್ ಅವರು ಸ್ಥಳೀಯ ಶಾಸಕರ ಒತ್ತಡದ ಮೇಲೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಕಾರ್ಯಕರ್ತರು ತಿಳಿಸಿದ್ದಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಯಾವುದೇ ಸರ್ಕಾರಿ ಅಧಿಕಾರಿ, ಪೊಲೀಸ್ ಅಧಿಕಾರಿ ಬಿಟ್ಟು ಯಾವುದೇ ಸರ್ಕಾರಿ ಅಧಿಕಾರಿಗಳ ನಿಷ್ಠೆ ಸಂವಿಧಾನಕ್ಕಿರಬೇಕು. ಸರ್ಕಾರಿ ಅಧಿಕಾರಿಗಳ ನಿಷ್ಠೆ ರಾಷ್ಟ್ರಧ್ವಜಕ್ಕಿರಬೇಕು. ವ್ಯಕ್ತಿಗತವಾಗಿ ಯಾವುದೇ ವ್ಯಕ್ತಿಗಳಿಗೆ ನಿಷ್ಠರಾಗಿರಕ್ಕೆ ಸಾಧ್ಯ ಇಲ್ಲ ಈ ಸಂವಿಧಾನದಲ್ಲಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಭೀಮಣ್ಣ ನಾಯ್ಕ್, ಶಂಭು ಶೆಟ್ಟಿ, ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು. ಲಸಿಕೆಗಾಗಿ ಬೆಳಿಗ್ಗೆ 5 ಗಂಟೆಯಿಂದ ಸರತಿ ಸಾಲು, ಟೋಕನ್ ನೀಡಿಕೆಯಲ್ಲಿ ತಾರತಮ್ಯ ಆರೋಪ. ಕುಮಟಾ ತಾಲೂಕಾಸ್ಪತ್ರೆಯಲ್ಲಿ ಕೋವಿಶೀಲ್ಡ್ 2ನೇ ಡೋಸ್ ಪಡೆಯಲು 150 ಮಂದಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಬೆಳಗಿನ ಜಾವ 5 ಗಂಟೆಯಿಂದಲೇ ತಾಲೂಕಾಸ್ಪತ್ರೆಯ ಆವರಣದಲ್ಲಿ ಜಮಾಯಿಸತೊಡಗಿದ ಜನರ ಸಂಖ್ಯೆ ಕೆಲವೇ ಸಮಯದಲ್ಲಿ 150 ದಾಟಿ ಹೋಗಿದೆ. ಟೋಕನ್ ಹಂಚುವಾಗ ತಾರತಮ್ಯ ಮಾಡುತ್ತಿದ್ದಾರೆ. ಆಸ್ಪತ್ರೆಯ ಒಳಗಿದ್ದವರು ಅವರಿಗೆ ಬೇಕಾದವರಿಗೆ ಮೊದಲು ಟೋಕನ್ ಕೊಟ್ಟು ನಂತರ ಹೆಚ್ಚಿದ್ದರೆ ಮಾತ್ರ ಹೊರಗೆ ಕಾಯುತ್ತಾ ಕುಳಿತವರಿಗೆ ಟೋಕನ್ ಹಂಚುತ್ತಾರೆ ಎನ್ನುವ ಆರೋಪ ಸಾರ್ವಜನಿಕ ಗುಂಪಿನಿಂದ ಕೇಳಿಬಂದಿದೆ. ತಾಲೂಕಾಸ್ಪತ್ರೆಯ ಆವರಣದಲ್ಲಿ ಸಾಮಾಜಿಕ ಅಂತರ ಮರೆಯಾಗಿದ್ದು, ಕೋವಿಶೀಲ್ಡ್ ಪಡೆಯಲು ಬಂದು ಕೊರೋನಾ ಸೋಂಕನ್ನು ಅಂಟಿಸಿಕೊಂಡು ಹೋಗುತ್ತಾರೇನೋ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ.
ತಾಲೂಕಿನಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದ್ದು 1ನೇ ಅಲೆ 2ನೇ ಅಲೆ ಹೇಳಿ ಸೋತು ಹೈರಾಣಾಗಿ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುತ್ತಿದ್ದ ತಾಲೂಕಿನ ಜನರಿಗೆ ಮತ್ತೆ ಕೋವಿಡ್ ಮಹಾಮಾರಿಯ ಭಯ ಕಾಡುತ್ತಿದೆ. ಬುಧವಾರ 12 ಸೋಂಕಿತರು, 1 ಸಾವು ಸಂಭವಿಸಿತ್ತು. ಗುರುವಾರ 5 ಜನರಿಗೆ ಸೋಂಕು ತಗುಲಿತ್ತು. ಶುಕ್ರವಾರ 7 ಜನರಿಗೆ ಸೋಂಕು ದೃಢಪಟ್ಟಿದೆ. ಮಂಕಿಯಲ್ಲಿ 3, ಸಾಲ್ಕೋಡ್ 3, ಬಳಕೂರ್ 1 ಕೋವಿಡ್ ಸೋಂಕು ಕಾಣಿಸಿಕೊಂಡಿದೆ. ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಕೂಡ ಸೋಂಕು ಹೆಚ್ಚುತ್ತಲೇ ಇದೆ. ಈ ಹಿಂದೆ ಸಾಲ್ಕೋಡ್, ಮಂಕಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಜನರಿಗೆ ಕೋವಿಡ್ ಸೋಂಕು ತಗುಲಿತ್ತು. ಸಾವು ನೋವು ಕಂಡು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಯಿತು ಅನ್ನುವಷ್ಟರಲ್ಲಿ ಮತ್ತೆ ತಲೆ ಎತ್ತುತ್ತಿದೆ. ಲಾಕ್ಡೌನ್, ಸೀಲ್ಡೌನ್ ಎಲ್ಲ ಮುಕ್ತಾಯವಾಗಿ ಜನರು ಬಿಂದಾಸಾಗಿ ಓಡಾಡುತ್ತಿದ್ದಾರೆ. ಪಟ್ಟಣ, ಹಳ್ಳಿ ಎಲ್ಲೂ ಕೂಡ ಕೋವಿಡ್ ನಿಯಮ ಪಾಲನೆಯಾಗುತ್ತಿಲ್ಲ. ಅಂಗಡಿ ಮುಂಗಟ್ಟುಗಳಲ್ಲಿ, ಮೀನು ಮಾರುಕಟ್ಟೆ, ದೇವಸ್ಥಾನ, ಸರ್ಕಾರಿ ಕಚೇರಿ, ಆಸ್ಪತ್ರೆ, ಬಸ್ಸು ಮತ್ತು ಟೆಂಪೋದಲ್ಲಿ ಎಲ್ಲೂ ಕೂಡ ಕೋವಿಡ್ ನಿಯಮ ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಸಾಮಾಜಿಕ ಅಂತರ ಅನ್ನುವುದು ಬಹುತೇಕ ಅವರಿಗೆ ಅನ್ವಯ ಆಗುವುದೇ ಇಲ್ಲ ಅನಿಸುತ್ತದೆ. ಈ ಹಿಂದೆ ಕೋವಿಡ್ ಅನ್ನುವುದು ಇತ್ತು ಅನ್ನುವುದನ್ನೇ ಮರೆತ ಹಾಗೆ ಕಾಣುತ್ತಿದೆ. ಹೀಗೆ ಮುಂದುವರಿದರೆ ತಾಲೂಕಿನ ಜನತೆ ಮತ್ತೆ ಸಂಕಷ್ಟ ಎದುರಿಸಬೇಕಾದ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ಕೋವಿಡ್ ಬಾಧಿತರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ, ಇನ್ನೂ ಕೂಡ ಎಷ್ಟೋ ಕುಟುಂಬ ಚೇತರಿಸಿಕೊಂಡಿಲ್ಲ. ಕಷ್ಟ ಮತ್ತು ನೋವಿನಲ್ಲೇ ದಿನ ಕಳೆಯುತ್ತಿದ್ದಾರೆ. ತಾಲೂಕಿನಲ್ಲಿ ಎಳೆಯ ಜೀವಗಳನ್ನೇ ಬಲಿ ತೆಗೆದುಕೊಂಡಿದೆ. ದೊಡ್ಡ ಆಸ್ಪತ್ರೆಗೆ ಹೋಗಿ ಸಾವು ಬದುಕಿನ ನಡುವೆ ಹೋರಾಡಿ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುತ್ತಿದ್ದಾರೆ. ಇಷ್ಟೂ ದೊಡ್ಡ ಮಟ್ಟದಲ್ಲಿ ಸಾವು ನೋವು ಕಂಡಿದ್ದ ತಾಲೂಕಿನ ಜನರು ಇನ್ನೂ ಮೈಮರೆತರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನಮಗೆ ನಾವೇ ಎಚ್ಚರಿಕೆ ಹೇಳಿಕೊಳ್ಳಬೇಕಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆ ನಡೆಯಲಿದೆ. ವಿದ್ಯಾರ್ಥಿಗಳು ಬಸ್ ಸಂಚಾರ, ಅಪರೂಪಕ್ಕೆ ಗೆಳೆಯರೊಂದಿಗೆ ಒಟ್ಟಿಗೆ ಸೇರುವುದರಿಂದ ಮತ್ತೆ ಸಮಸ್ಯೆ ಉಂಟಾಗುವ ಸಾಧ್ಯತೆ ಹೆಚ್ಚಿದೆ. ಮದುವೆಗೂ ಕೂಡ 100 ಜನರಿಗೆ ಅವಕಾಶ ಮಾಡಿಕೊಟ್ಟಿರುವುದರಿಂದ ಅಲ್ಲೂ ಕೂಡ ಜನದಟ್ಟಣೆಯಾಗುವ ಸಾಧ್ಯತೆ ಇದೆ. 100 ಅಂದರೂ ಕೂಡ ಅದರ 3 ಪಟ್ಟು ಜನ ಸೇರುತ್ತಾರೆ. ಮಾಸ್ಕ್, ಸಾಮಾಜಿಕ ಅಂತರ ಕಡ್ಡಾಯವಾಗಿ ಪಾಲನೆ ಮಾಡಲು ಅಧಿಕಾರಿಗಳು ಎಚ್ಚರಿಕೆ ನೀಡಬೇಕಾಗಿದೆ. ಹಳ್ಳಿ ಮತ್ತು ಪಟ್ಟಣದ ಅಂಗಡಿಗಳಲ್ಲಿ ಕೋವಿಡ್ ನಿಯಮ ಪಾಲನೆಗೆ ಕಟ್ಟುನಿಟ್ಟಿನ ಆದೇಶ ಮಾಡಬೇಕಿದೆ. ಮದುವೆಗಳಲ್ಲಿ ಮಾಸ್ಕ್, ಸಾಮಾಜಿಕ ಅಂತರಕ್ಕೆ ಸೂಕ್ತ ಆದೇಶ ನೀಡಬೇಕು. ತಪ್ಪಿದ್ದಲ್ಲಿ ಕೇಸ್ ದಾಖಲು ಮಾಡಬೇಕು. ಕೋವಿಡ್ ನಿಯಮ ಪಾಲನೆ ಮಾಡದ ವ್ಯಾಪಾರಸ್ಥರಿಗೆ ಎಚ್ಚರಿಕೆ ನೀಡಬೇಕು. ಬಸ್ಸು ಮತ್ತು ಟೆಂಪೋದಲ್ಲಿ ಪ್ರಯಾಣಿಕರ ಬಗ್ಗೆ ಪರಿಶೀಲನೆ ಮಾಡಿ ಅಲ್ಲೂ ಕೂಡ ನಿಯಮ ಪಾಲನೆಗೆ ಎಚ್ಚರಿಕೆ ನೀಡಬೇಕಾಗಿದೆ. ಜಿಲ್ಲೆಯಲ್ಲಿ ಕರೋನಾ ಕೇಸುಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ತಹಶೀಲ್ದಾರರಿಗೆ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಆದೇಶ ನೀಡಲು ನಿರ್ದೇಶನ ನೀಡಿರುವ ವಿಷಯ ತಿಳಿದುಬಂದಿದೆ. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಹೊನ್ನಾವರ್ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಸಂಘದ ನೂತನ ಅಧ್ಯಕ್ಷರಾಗಿ ಕೇಶವ್ ಎಲ್ ಮೇಸ್ತಾ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಹೊನ್ನಾವರ್ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಸಂಘದ ಸಾಮಾನ್ಯ ಸಭೆಯಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಸಂಘದ ನೂತನ ಅಧ್ಯಕ್ಷರಾಗಿ ಕೇಶವ್ ಎಲ್ ಮೇಸ್ತಾರವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಉಪಾಧ್ಯಕ್ಷರಾಗಿ ಸುಭಾಷ್ ನಾಯ್ಕ್ ಮತ್ತು ಲಕ್ಷ್ಮೀಶ್ ಭಂಡಾರಿ, ಪ್ರಧಾನ ಕಾರ್ಯದರ್ಶಿಯಾಗಿ ನಾಗರಾಜ್ ಹಳ್ಳೇರ್, ಸಹ ಕಾರ್ಯದರ್ಶಿಯಾಗಿ ರಾಮಕೃಷ್ಣ ಹೆಗಡೆ ಮತ್ತು ಸತೀಶ್ ಜಲವಳ್ಳಿ, ಖಜಾಂಚಿಯಾಗಿ ಸುರೇಶ್ ಹೊನ್ನಾವರ್ ಮತ್ತು ಸಂಘಟನಾ ಕಾರ್ಯದರ್ಶಿಯಾಗಿ ಎನ್ ಗಣಪತಿಯವರನ್ನು ಆಯ್ಕೆ ಮಾಡಲಾಯಿತು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಭೆಯ ಪ್ರಾರಂಭದಲ್ಲಿ ಅಕಾಲಿಕ ಮರಣ ಹೊಂದಿದ ದುರ್ಗಾದಾಸ್ ಜೈವಂತ್, ಅಜಂತಾ ಸ್ಟುಡಿಯೋ ಶಿರಸಿ, ಅರವಿಂದ್ ಜೈವಂತ್ ಸ್ಟುಡಿಯೋ ಅಂಕೋಲಾ, ಈಶ್ವರ್ ನಂದಿ ಹೆಗಡೆ, ಕಲಾಭಾರತಿ ಆರ್ಟ್ ಸ್ಟುಡಿಯೋ ಅಂಕೋಲಾ, ಅಶೋಕ್ ಶೆಟ್ಟಿ, ಮಾನಸ ಸ್ಟುಡಿಯೋ ಉಪ್ಪುಂದ, ಸಲೀಂ ಕೆಪಿಎ, ಮಾಜಿ ನಿರ್ದೇಶಕರು ಮಡಿಕೇರಿ, ದಿಲೀಪ್ ಮುಂಡರಗಿ ಸ್ಟುಡಿಯೋ ಗದಗ್ ಅವರಿಗೆ ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ರೋಟರಿ ಆರ್ಮ್ಸ್ ಕ್ಲಬ್ ಕಾರ್ಕಳ 1 ವರ್ಷದ ತಮ್ಮ ಅಧಿಕಾರಾವಧಿಯಲ್ಲಿ 625 ಕಾರ್ಯಕ್ರಮಗಳನ್ನು ಮಾಡಿ ಜನರ ಪ್ರೀತಿಗೆ ಪಾತ್ರವಾಗಿದೆ ಎಂದು ರಮಿತಾ ಶೈಲೇಂದ್ರ ರಾವ್ ಮಾಧ್ಯಮದವರಿಗೆ ಮಾಹಿತಿ ನೀಡಿದರು. ಕಳೆದ ಜೂನ್ ತಿಂಗಳಲ್ಲಿ ಅಧ್ಯಕ್ಷ ಅಧಿಕಾರ ಸ್ವೀಕರಿಸಿದ ಆನ್ಸ್ ರಮಿತಾ ಶೈಲೇಂದ್ರ ರಾವ್ ಮತ್ತು ಕಾರ್ಯದರ್ಶಿ ಆನ್ಸ್ ಸುಮನಾ ನಾಯಕ್ ಅವರ ತಂಡ ದಿನಕ್ಕೊಂದು ಸೇವೆ ಎಂಬ ಪ್ರತಿಜ್ಞೆಯನ್ನು ಹೊತ್ತು ಕಾರ್ಕಳದ ಪರಿಸರದಲ್ಲಿ ಅಲ್ಲದೆ ಹಲವಾರು ಆನ್ಲೈನ್ ಸ್ಪರ್ಧೆಗಳ ಮುಖಾಂತರ ರಾಜ್ಯದ ಮೂಲೆ ಮೂಲೆಗೂ ತಲುಪಿದ್ದೇವೆ ಎಂದು ಹೇಳಲು ಹೆಮ್ಮೆ ಪಡುತ್ತೇವೆ ಎಂದು ಸಂಸ್ಥೆಯ ಅಧ್ಯಕ್ಷೆಯಾದ ರಮಿತಾ ಶೈಲೇಂದ್ರ ರಾವ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಜನರ ಒಟ್ಟುಗೂಡುವಿಕೆ ಸಾಧ್ಯವಿಲ್ಲದ ಕಾರಣ ಸಾಮಾಜಿಕ ಜಾಲತಾಣಗಳ ಮೂಲಕ ಹಲವಾರು ಪ್ರಮುಖ ವ್ಯಕ್ತಿಗಳ ಮುಖಾಂತರ ಜನರಿಗೆ ಮಾಹಿತಿ ಕಾರ್ಯಕ್ರಮಗಳನ್ನು ಮಾಡಿದ್ದು 10 ದಿವಸ 20 ವಿಷಯ, ಮಹಿಳೆಯರಿಗೆ ಟೇಲರಿಂಗ್ ಕ್ಲಾಸ್, ಭಗವದ್ಗೀತೆಯ ಎಲ್ಲ ಅಧ್ಯಾಯದ ಅರ್ಥಸಹಿತ ವಿವರಣೆಯನ್ನು ನುರಿತ ಶಿಕ್ಷಕರಿಂದ ನೀಡುವ ಪ್ರಯತ್ನ ಮಾಡಿದ್ದೇವೆ. ಹಲವಾರು ದಾನಿಗಳ ಸಹಾಯದಿಂದ
ಕರುಣಾಳು ಬಾಬೆಳಕೆ ಎಂಬ ಅದ್ಭುತ ಕಾರ್ಯಕ್ರಮವನ್ನು ಮಾಡಿ ಕಾರ್ಕಳದ 35 ಮನೆಗಳಿಗೆ ಸೋಲಾರ್ ಲೈಟ್ ನೀಡುವ ಮುಖೇನ ಬೆಳಕೇ ಇಲ್ಲದ ಮನೆಯಲ್ಲಿ ಬೆಳಕನ್ನು ಮೂಡಿಸಿದ್ದೇವೆ. ಸುವರ್ಣ ನದಿಯ ಜಾಗೃತಿಯ ಬಗ್ಗೆ ನಡೆದ ಸ್ವರ್ಣಾರಾಧನಾ ಕಾರ್ಯಕ್ರಮ, ಕ್ಯಾನ್ಸರ್ ಪೀಡಿತ ಮಹಿಳೆಯರಿಗೆ ಕೇಶದಾನ ಮಾಡುವಂತಹ ಕಾರ್ಯಕ್ರಮ ಹಾಗೂ ಉಚಿತ ವಿಗ್ ನೀಡುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎಂದು ಹೇಳಿದರು. ಕಳೆದ ವರ್ಷ ಜೂನಿಗೆ ಪ್ರಾರಂಭವಾಯಿತು. ದಿನಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ನಮ್ಮ ತಂಡ ಹೊರಟು ಪ್ರತಿಯೊಂದು ದಿನ ಹೊಸ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬಂತು. ಒಂದು ಸಣ್ಣ ಸಂಸ್ಥೆಯಾಗಿದ್ದದ್ದು ನಮ್ಮದು ಕಾರ್ಕಳದ ಎಲ್ಲ ಜನತೆಗೆ ಹಾಗೂ ಅವರ ಪ್ರೀತಿ ಗಳಿಸಲಿಕ್ಕೆ ಸಹಕಾರಿಯಾಗಿದೆ. ಒಟ್ಟು ಈ ವರ್ಷ ನಾವು 625 ವರ್ಕ್ಗಳನ್ನು ಮಾಡಿ ಜನರ ಪ್ರೀತಿಯನ್ನು ಗಳಿಸಿದ್ದೇವೆ. ಹೆಚ್ಚಾಗಿ ಪರಿಸರಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸಗಳಾಗಿರ್ಬೋದು, ಸಾಮಾಜಿಕ ಕಳಕಳಿಯ ರೀತಿಯ ಕೆಲಸಗಳನ್ನಾಗಿ ನಾವು ಮಾಡಿದ್ದೇವೆ. ಎಲ್ಲ ಆನ್ಲೈನ್ ಕಾಂಪಿಟೇಷನ್ಗಳನ್ನು ಜಾಸ್ತಿ ಮಾಡಿರ್ತೇವೆ. ಯಾಕೆ ಹೇಳಿದರೆ ಕೊರೋನಾ ಅಂತ ಹೇಳೋ ಸಂದರ್ಭದಿಂದ ನಮಗೆ ಕಾಂಪಿಟೇಷನ್ಗಳನ್ನು ಮಾಡಲು ಕಷ್ಟ ಆಗಿದೆ. ಹಾಗಾಗಿ ಒಂದು 25 ಕಾಂಪಿಟೇಷನ್ಗಳನ್ನೆಲ್ಲ ಮಾಡಿದ್ದೇವೆ ಆನ್ಲೈನಲ್ಲಿ. ಅವರಿಗೆ ಪ್ರೈಸನ್ನು ನಾವು ಪೋಸ್ಟ್ಗಳ ಮೂಲಕ ತಲುಪಿಸುವಂಥ ಪ್ರಯತ್ನ ಕೂಡ ಮಾಡಿರ್ತೇವೆ. ಕರುಣಾಳು ಬಾಬೆಳಕು ಅಂತ ಹೇಳುವಂಥದ್ದು ಒಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ವರ್ಷದಲ್ಲಿ. ಯಾಕೆ ಹೇಳಿದರೆ ಬೆಳಕೇ ಇಲ್ಲದ ಎಷ್ಟೋ ಮನೆಗಳು ಕಾರ್ಕಳದಲ್ಲಿ ಇನ್ನೂ ಇವೆ ಅಂತ ಹೇಳಿದ್ರೆ ನಮಗೆ ಅರಿವಿಗೆ ಬಂದದ್ದು ಆವಾಗ. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಮಗುವಿನ ಮುಖಾಂತರ ಬೆಳಕಿಲ್ಲ ಮನೆಯಲ್ಲಿ ಅಂತ ಹೇಳುವುದನ್ನು ಹೊರಟ ನಮ್ಮ ತಂಡ ಫಸ್ಟ್ 1 ಮನೆ 2 ಮನೆ ಹೀಗೆ ಹೊರಟು ಈಗ 35 ಮನೆಗಳಿಗೆ ಸೋಲಾರ್ ಬೆಳಕನ್ನು ನೀಡಿದ್ದೇವೆ. ಅದೇ ರೀತಿ ಕಾರ್ಕಳದ ಪುರಸಭೆ ನಮಗೆ ಒಂದು ಉತ್ತಮವಾದ ಸಹಕಾರ ನೀಡಿಕೊಂಡು ಅವರದ್ದೇ ಪೈಪ್ ಮೂಲಕ ನಾವು ಮಾಹಿತಿಯ ಕಾರ್ಯಾಗಾರವನ್ನು ಮಾಡುತ್ತಾ ಪೈಪ್ ಕಾಂಪೋಸ್ಟ್ ಹೇಳುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಒಟ್ಟು 120 ಪೈಪ್ ಕಾಂಪೋಸ್ಟ್ಗಳನ್ನು ಮಾಡಿ ಅದರ ಮಾಹಿತಿಯನ್ನು ಮಾಡಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಅವೇರ್ನೆಸ್ ಥರ ಮಾಡಿದ್ದೇವೆ. ಇದಲ್ಲದೆ ಮಹಿಳೆಯರಿಗೋಸ್ಕರ ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು, ಅವರಿಗೆ ವಿಶೇಷ ಏನಾದರೂ ಟ್ರೈನಿಂಗ್ ಹೇಳಿಕೊಡುವಂಥದ್ದನ್ನೆಲ್ಲ ಆನ್ಲೈನ್ಗಳಲ್ಲಿ ಮಾಡಿದ್ದೇವೆ. ಇಷ್ಟರವರೆಗೆ ಎಲ್ಲೂ ಆಗದ ಹಾಗೆ ಭಗವದ್ಗೀತೆ ಕ್ಲಾಸ್ ಹೇಳುವಂಥದ್ದನ್ನು ನಮ್ಮದೇ ಕಾರ್ಕಳದ ಒಬ್ಬರು ಗುರುಜಿಯವರನ್ನ ಹೇಳಿಸಿ ಒಂದು ವಿಶೇಷ ರೀತಿಯ ಆನ್ಲೈನ್ ಭಗವದ್ಗೀತೆ ತರಗತಿಗಳನ್ನು ಕೂಡ ಮಾಡಿರ್ತೇವೆ. ಶಿಕ್ಷಕರಿಂದ ಹಿಡಿದು ಮಕ್ಕಳು, ಅಜ್ಜ ಅಜ್ಜಿ ಎಲ್ಲರೂ ಪಾಲ್ಗೊಳ್ಳುವ ಹಾಗೆ ಆನ್ಲೈನ್ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದು, ಜಾಥಾ ಕಾರ್ಯಕ್ರಮಗಳನ್ನು ಮಾಡಿದೆವು. ಮತ್ತು ಈ ಸಲ ವಿಶೇಷ ಹೇಳಿದರೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ಒಂದು ವಿಕ್ ಮಾಡುವ ಒಂದು ಕಾನ್ಸೆಪ್ಟಲ್ಲಿ ಮೊದಲಿಗೆ ನಮ್ಮ ಹ್ಯಾರನ್ನು ನಾವು ಡೊನೇಟ್ ಮಾಡಿದ್ವಿ. ಯಾಕೆಂದರೆ ಅದು ಜನರಿಗೆ ಮಾದರಿಯಾಗಲಿ ಅಂತ ಹೇಳಿ ಇದೇ ರೀತಿಯನ್ನು ಉದ್ದೇಶವಾಗಿ ಇಟ್ಕೊಂಡು ನಮಗೆ 42 ಮಹಿಳೆಯರು ಸ್ವತಃ ಅವರಾಗಿ ಬಂದು ಹ್ಯಾರನ್ನು ಕೊಟ್ಟಿದ್ದಾರೆ. 2 ಪೇಷಂಟ್ಗಳಿಗೆ ನಾವು ಫ್ರೀ ವಿಗ್ಗನ್ನು ಕೂಡ ಮಾಡಿಕೊಟ್ಟಿದ್ದೇವೆ. ಇದು ಪುತ್ತೂರಿನ ಒಂದು ಸಂಸ್ಥೆ ನಮ್ಮ ಜೊತೆ ಸಹಕಾರಿಯಾಗಿತ್ತು. ಹಾಗೆ ದೇಸಿ ನಾಯಿಗಳು ಬೀದಿಗೆ ಬಿಡಬಾರ್ದು ಅಂತ ಹೇಳುವ ಉದ್ದೇಶ ಕಾರಣ ಇದೇ ಒಂದು ಹಾಲಲ್ಲಿ ನಾವು ದೇಸಿ ನಾಯಿಗಳ ಉಚಿತ ತಂತು ಸ್ವೀಕಾರ ಮತ್ತು ರೋಗ ನಿರೋಧಕ ಮತ್ತು ಶ್ವಾನ ಪ್ರದರ್ಶನ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಕಾರ್ಕಳದ ಎಲ್ಲ ಡಿಪಾರ್ಟ್ಮೆಂಟ್ಗಳು ನಮಗೆ ಸಹಕಾರ ಕೊಟ್ಟ ಕಾರಣ ಮಾಹಿತಿ ಕರಪತ್ರ ಬಿಡುಗಡೆ ಅಂತ ಹೇಳುವುದು ಒಂದು 32 ಮಾಹಿತಿ ಕರಪತ್ರ ವಿಶೇಷ ದಿನಗಳಲ್ಲಿ ಇದನ್ನು ಆ ಅಧಿಕಾರಿಗಳೆಲ್ಲ ಮಾಡಿರ್ತೇವೆ. ಕಾರ್ಕಳದ ಸ್ವಚ್ಛತೆಗೆ ಹೇಳುವಂಥ ಸ್ವಚ್ಛತೆಯ ಟೀಮ್ ಕೂಡ ನಮಗೆ ಒಳ್ಳೆಯ ಸ್ಪಂದನೆಯನ್ನು ನೀಡಿದ್ದು, ಇದರ ಜೊತೆ ಸೇರಿಕೊಂಡು ಸ್ವರ್ಣಾರಾಧನಾ ಹೇಳುವಂಥ ಒಂದು ಉತ್ತಮವಾದ ಕಾರ್ಯಕ್ರಮಗಳನ್ನು ನಾವು ಈ ಸಲ ಮಾಡಿದ್ದೇವೆ. 2ನೇ ಅಲೆ ಬಂದಾಗ ಕಿಟ್ಗಳು ನಿಜವಾಗಿ ಅನಿವಾರ್ಯ ಇತ್ತು. ನಮಗೆ ಮೊದಲಿನ ಅಲೆಗಿಂತ 2ನೇ ಅಲೆಗೆ ತುಂಬ ಅನಿವಾರ್ಯ ಇತ್ತು. ಇದಕ್ಕೆ ನಮ್ಮ ಸಂಸ್ಥೆ ಮಾತ್ರ ಅಲ್ಲದೆ ಹೊರಗಿಂದ ಕೂಡ ನಮಗೆ ಡೋನರ್ಸ್ಗಳು ಬಂದು ಒಟ್ಟು 65 ಹಸಿದವರ ಮನೆಗೆ ನಾವು ಕಿಟ್ಗಳನ್ನು ಕೊಡೋದಕ್ಕೆ ಸಾರ್ಥಕವಾಯಿತು. ಇನ್ನು ಇತರ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ವರ್ಷವನ್ನು ಯಶಸ್ವಿಯಾಗಿ ನಾವು ಸಂಪೂರ್ಣ ಮಾಡಿದ್ದೇವೆ. ನನ್ನ ತಂಡದ ಸಂಪೂರ್ಣ ಸಹಕಾರ ನನ್ನ ಜೊತೆ ಇದೆ. ಕಾರ್ಕಳದ ಜನತೆಯ ಸಹಕಾರ ಇದೆ. ಯಾಕೆ ಹೇಳಿದರೆ ಡೋನರ್ಸ್ ನಮಗೆ ಇಲ್ಲಿಂದ ಮಾತ್ರ ಆಗಿರಲಿಲ್ಲ, ಇಡೀ ಕಾರ್ಕಳದ ಜನತೆ ನನ್ನೊಟ್ಟಿಗೆ ಪಾಲ್ಗೊಂಡು ಅವರ ದೇಣಿಗೆಯನ್ನು ನೀಡಿದ್ದಾರೆ. ಮುಂದೆ ಕೂಡ ನಮ್ಮ ಸಮಾಜ ಸೇವೆ ಹೀಗೆ ಮುಂದುವರಿತದೆ. ಪ್ರತ್ಯೇಕವಾಗಿ ನನ್ನ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ನಮಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಕೊಟ್ಟಿದ್ದು, ಇದು ನನ್ನ ಆ್ಯನ್ಸ್ ಸಂಸ್ಥೆಗೆ ನನಗೊಂದು ಅವಕಾಶ ಕೊಟ್ಟದಕ್ಕೆ ನಾನು ಹೃದಯದ ಧನ್ಯವಾದವನ್ನು ಈ ಮೂಲಕ ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಸುಮಾ ನಾಯಕ್, ಸಂಚಾಲಕರು ಅರುಣ್ ಶೆಟ್ಟಿ, ಕಾರ್ಯದರ್ಶಿ ಗಾಯತ್ರಿ ವಿಜಯೇಂದ್ರ, ಪದ್ಮಜಾ, ಸುವರ್ಣ ನಾಯಕ್ ಉಪಸ್ಥಿತರಿದ್ದರು. ಕುಮಾರಿ ಧನ್ಯಾ ನಾಯಕ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ನಿಯುಕ್ತಿ. ಉತ್ತರ ಕನ್ನಡ ಜಿಲ್ಲೆಯ ಪ್ರಪ್ರಥಮ ಮಹಿಳಾ ಪೊಲೀಸ್ ಅಧಿಕಾರಿ, ಅಂಕೋಲಾ ತಾಲೂಕಿನ ವಾಸರ ಕುದುರ್ಗಿಯ ಕುಮಾರಿ ಧನ್ಯಾ ನಾಯಕ್ ಅವರು ತಮ್ಮ ತರಬೇತಿ ಅವಧಿಯಲ್ಲಿಯೇ ಸರ್ವೋತ್ತಮ ಪ್ರಶಸ್ತಿ ಗಳಿಸಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ನಿಯುಕ್ತಿಗೊಂಡಿದ್ದಾರೆ. ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿಯವರ ಹತ್ತಿರ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಜಿಲ್ಲೆಗೆ ಇದು ಅತ್ಯಂತ ಹೆಮ್ಮೆಯ ಸಂಗತಿ. ಕುಮಾರಿ ಧನ್ಯಾ ನಾಯಕ್ ಅವರ ಸಾಧನೆಯು
ಯುವ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಲಿ. ಅವರು ಮುಂದಿನ ದಿನಗಳಲ್ಲಿ ತಮ್ಮ ದಕ್ಷ ಹಾಗೂ ಪ್ರಾಮಾಣಿಕ ಕಾರ್ಯವೈಖರಿಯ ಮೂಲಕವಾಗಿ ಉತ್ತರ ಕನ್ನಡ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸುವ ಕಾರ್ಯ ಮಾಡಲಿ ಎಂದು ಕಾರ್ಮಿಕ ಇಲಾಖೆಯ ಸಚಿವರಾದ ಶಿವರಾಮ್ ಹೆಬ್ಬಾರ್ ಹೇಳಿ ಅವರಿಗೆ ಶುಭ ಹಾರೈಸಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನಮಸ್ಕಾರ ವೀಕ್ಷಕರೇ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಆದರೆ ಆ ಪರಿಹಾರ ಹೇಗೆ ಮಾಡ್ಕೊಳ್ಬೇಕು ಅಂತ ನಮಗೆ ಗೊತ್ತಿರುತ್ತೆ. ಚಿಂತಿಸಬೇಡಿ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ದಾರಿದೀಪವಾಗಿದೆ ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರು, ಕಾಳಿಕಾದೇವಿ ಹಾಗೂ ಸಾಯಿಬಾಬಾ ಆರಾಧಕರಾದ ಪಂಡಿತ್ ಶರಣಪ್ಪ ಶಾಸ್ತ್ರಿ. ಉಚಿತ ಭವಿಷ್ಯ, ಖಚಿತ ಪರಿಹಾರ. ಫೋನಿನ ಮುಖಾಂತರವೇ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ. ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಕೇರಳ ಮತ್ತು ಕೊಳ್ಳೇಗಾಲದ 600 ವರ್ಷಗಳ ಹಿಂದಿನ ರಹಸ್ಯವಾದ ಪ್ರಾಚೀನ ವಿದ್ಯೆಯಿಂದ ಸ್ತ್ರೀ ಪುರುಷ ವಶೀಕರಣವನ್ನು 100ಕ್ಕೆ 100ರಷ್ಟು ಕೇವಲ 5 ದಿನಗಳಲ್ಲಿ ಮಾಡಿಕೊಡ್ತಾರೆ. ನಾವಿವತ್ತು ತುಂಬಾ ಖುಷಿಯಾಗಿರೋದಕ್ಕೆ ಕಾರಣ ಗುರುಜಿ ಅವರು. ಕೆಲವು ಮನಸ್ತಾಪಗಳಿಂದ ಇವ್ರು ನನ್ನ ಬಿಟ್ಟು ಹೊಟ್ಟೋಗಿದ್ರು. ಮಾಟ ಮಂತ್ರದ ಪ್ರಯೋಗ ಆಗಿದೆ ಅಂತ ಪೂಜೆ ಮಾಡಿ ಪರಿಹಾರ ಮಾಡಿಕೊಟ್ರು ಗುರುಜಿ ಅವರು. ಆಮೇಲೆ ಬಂದು ನನ್ನ ಜೊತೆ ಸಂಸಾರ ಮಾಡೋ ಮಾಡಿತ್ತು ಗುರುಜಿ ಅವರು. ಇವತ್ತು ನಾವು ತುಂಬಾ ಖುಷಿಯಾಗಿದ್ದೀವಿ. ಥ್ಯಾಂಕ್ ಯು ಗುರುಜಿ. ಇದಕ್ಕಿಂತ ಬೇರೆ ಉದಾಹರಣೆ ಇನ್ನೇನಿದೆ ಹೇಳಿ? ನೀವು ಎಷ್ಟೋ ದೈವ ಮತ್ತು ಜ್ಯೋತಿಷ್ಯರನ್ನು ಕೇಳಿ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನೊಮ್ಮೆ ಭೇಟಿ ಮಾಡಿ. ದೂರವಾಣಿ ಸಂಖ್ಯೆ 8095933533. ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮುಖ್ಯ ರಸ್ತೆ, ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಈ ಶುಭ ಸಂದರ್ಭದಲ್ಲಿ ನದೀಮ್ ಜುವೆಲ್ಲರ್ಸ್ನಿಂದ ಬಂಪರ್ ಡ್ರಾ ಕೊಡುಗೆ. ಪ್ರತಿ ರೂಪಾಯಿ 10,000 ಚಿನ್ನ ಖರೀದಿಗೆ 1 ಕೂಪನ್ ಉಚಿತ. ಮೊದಲನೇ ಬಹುಮಾನ 30 ಗ್ರಾಂ ಚಿನ್ನ, ಎರಡನೇ ಬಹುಮಾನ 20 ಗ್ರಾಂ ಚಿನ್ನ, ಮೂರನೇ ಬಹುಮಾನ 10 ಗ್ರಾಂ ಚಿನ್ನ. ಒಟ್ಟು 25 ಬಹುಮಾನಗಳು. ಚಿನ್ನ ಖರೀದಿಸಿ 60 ಗ್ರಾಂ ಚಿನ್ನದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ಪಡೆಯಿರಿ. ಬನ್ನಿ, ಚಿನ್ನ ಖರೀದಿಸಿ, ಚಿನ್ನ ಗೆದ್ದು ಸಂಭ್ರಮಿಸಿ. ಶ್ರೀ ದುರ್ಗಾ ಚೌಡೇಶ್ವರಿ ಜ್ಯೋತಿಷ್ಯ ಕೇಂದ್ರ. ಪರಿಹಾರದಲ್ಲಿ ಚಾಲೆಂಜ್. ತುಳುನಾಡಿನ ಮತ್ತು ಕೇರಳದ ಪ್ರಖ್ಯಾತ ಮಹಾವಶೀಕರಣ ಮಾಂತ್ರಿಕರಾದ ದೈವಜ್ಞ ಪಂಡಿತ್ ದುರ್ಗಾ ಪ್ರಸಾದ್ ಆಚಾರ್ಯರು. ಪ್ರಾಚೀನ ಕೇರಳ ಬಂಗಾಳಿ ಅಘೋರ ಕಠೋರ ಜಪಸಿದ್ಧಿಯಿಂದ ಹೋಮ ಹವನಗಳ ಮೂಲಕ ನಿಮ್ಮ ಸಮಸ್ಯೆಗಳಾದ ಕೌಟುಂಬಿಕ ಕಲಹ, ಆರೋಗ್ಯ, ಸಂತಾನ, ಕೋರ್ಟು ಕಚೇರಿ, ವ್ಯಾಪಾರ, ರಾಜಕೀಯ, ವಿದೇಶ ಪ್ರಯಾಣ, ಉದ್ಯೋಗ ಇಂತಹ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ ಒಂದೇ ದಿನದಲ್ಲಿ ಫೋನಿನ ಮೂಲಕವೇ ಶಾಶ್ವತ ಪರಿಹಾರ. ಎಲ್ಲಿಯೂ ಆಗದ ಕೆಲಸ ಇಲ್ಲಿ ಸಾಧ್ಯ. ವಿಶೇಷ ಸೂಚನೆ: ಸತಿಪತಿ ಕಲಹ, ಪ್ರೇಮ ಬಾಧೆ, ಲೈಂಗಿಕ ಸಮಸ್ಯೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮದುವೆಯಲ್ಲಿ ವಿಳಂಬ, ಮರಣ ಭಯ, ಜೀವನದಲ್ಲಿ ಜಿಗುಪ್ಸೆ, ಇನ್ನೂ ಅನೇಕ ನಿಮ್ಮ ಹೇಳಿಕೊಳ್ಳಲಾಗದ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಚೌಡೇಶ್ವರಿ ದೇವಿಯ ಅಘೋರಿ ನಾಗಾಸಾಧುಗಳಿಂದ ಪರಿಹಾರ ತಿಳಿಸುತ್ತಾರೆ. ಸಮಸ್ಯೆನ ಗುರುಜಿಗಳು ಒಂದು ಫೋನ್ನ ಮುಖಾಂತರನೇ ಅದನ್ನು ಬಗೆಹರಿಸಿಕೊಟ್ಟಿದ್ದಾರೆ. ನನಗೆ ನನ್ನ ಸಂಬಂಧಿಗಳಾದಂಥವರು ಎಲ್ಲರೂ ಕೂಡ ಮಾಟ ಮಂತ್ರ ಮಾಡಿ ನನ್ನ ಜೀವನನೇ ಹಾಳು ಮಾಡಿ ನಾನು ಸಾಯುವಂಥ ಪರಿಸ್ಥಿತಿನ ತಲುಪಿಸಿದ್ರು. ಗುರೂಜಿಯವರು ಫೋನಿನ ಒಂದು ಧ್ವನಿಯ ಮೂಲಕ ನನ್ನನ್ನು ಗುರುತಿಸಿ, ನನ್ನ ಸಮಸ್ಯೆನ ಗುರುತಿಸಿ ಅದಕ್ಕೆ ಉತ್ತಮವಾದ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಇವರನ್ನೊಮ್ಮೆ ಭೇಟಿ ಮಾಡಿ. ದೂರವಾಣಿ ಸಂಖ್ಯೆ 9632860475. ಮಿಲನ್ ಎಂಟರ್ಪ್ರೈಸಸ್, ಕೋಡಿಭಾಗ್, ಕಾರವಾರ. ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಎಲೆಕ್ಟ್ರಾನಿಕ್ ಗೃಹೋಪಯೋಗಿ ವಸ್ತುಗಳ ಬೃಹತ್ ಮಳಿಗೆ. ಒಂದೇ ಸೂರಿನಡೆ ಎಲ್ಲಾ ಬಗೆಯ ಗೃಹೋಪಯೋಗಿ ಉಪಕರಣಗಳು ಲಭ್ಯ. 2 ಅಂತಸ್ತಿನ ಕಟ್ಟಡದಲ್ಲಿ ನವೀನ ಮಾದರಿಯ ವಿವಿಧ ವಿನ್ಯಾಸದ ಗೃಹೋಪಯೋಗಿ ವಸ್ತುಗಳು ಹಾಗೂ ಪೀಠೋಪಕರಣಗಳು. ಎಲ್ಲಾ ತರಹದ ಬ್ರಾಂಡೆಡ್ ವಸ್ತುಗಳನ್ನು ಗ್ರಾಹಕರಿಗೆ ಪರಿಚಯಿಸುವುದರೊಂದಿಗೆ ಅತ್ಯಾಕರ್ಷಕ ನವೀನ ಮಾದರಿಯ ಪೀಠೋಪಕರಣಗಳು, ಗೃಹ ಬಳಕೆಯ ಎಲೆಕ್ಟ್ರಾನಿಕ್ ವಸ್ತುಗಳು ಸೇರಿದಂತೆ 100ಕ್ಕೂ ಅಧಿಕ ಮಾಡೆಲ್ಗಳಲ್ಲಿ ಲಭ್ಯ. ಕಾರ್ನರ್ ಸೋಫಾ, ಫೈಬರ್ ಸೋಫಾ, ಕುಂಚ್ ಲೆದರ್ ಸೋಫಾ, ಟೀಕ್ ವುಡ್ ಸೋಫಾ, ಕಾಟ್, ಬೆಡ್, ಡೈನಿಂಗ್ ಸೆಟ್, ಗ್ಲಾಸ್, ಮೆಟಲ್, ವುಡನ್, ಗ್ರಾನೈಟ್ ಮಾದರಿಯಲ್ಲಿ, ಆಫೀಸ್ ಇಂಟೀರಿಯರ್, ಲಿವಿಂಗ್ ರೂಮ್ ಫರ್ನಿಚರ್ಸ್, ಆಫೀಸ್ ಫರ್ನಿಚರ್ಸ್, ಫ್ರಿಡ್ಜ್, ವಾಷಿಂಗ್ ಮೆಷಿನ್,
ಟಿವಿ, ಏರ್ ಕೂಲರ್, ಓವನ್, ಫ್ಯಾನ್, ಗ್ರೈಂಡರ್, ಮಿಕ್ಸರ್, ಕುಕ್ಕರ್ ಸೇರಿದಂತೆ ಒಂದೇ ಸೂರಿನಡಿ ಇಂದಿನ ದಿನಮಾನಕ್ಕೆ ತಕ್ಕಂತೆ ಮಹಿಳೆಯರಿಗೆ ಬೇಕಾದ ಎಲ್ಲಾ ಗೃಹೋಪಯೋಗಿ ವಸ್ತುಗಳು ಲಭ್ಯ. ಕಾರವಾರದ ಬೃಹತ್ ಮಳಿಗೆಯೊಂದಿಗೆ ಜಿಲ್ಲೆಯ ಭಟ್ಕಳ, ಹೊನ್ನಾವರ, ಶಿರ್ಸಿ, ಹಳಿಯಾಳ್ ಹಾಗೂ ದಾಂಡೇಲಿಯಲ್ಲಿ 5 ಮಳಿಗೆಗಳು. ಇಂದೇ ಭೇಟಿ ನೀಡಿ ನಿಮ್ಮ ಕನಸಿನ ಮನೆಯನ್ನು ನಿಮಗಿಷ್ಟವಾದ ಗೃಹೋಪಯೋಗಿ ವಸ್ತುಗಳಿಂದ ಶೃಂಗಾರ ಮಾಡಿ. ಮಿಲನ್ ಎಂಟರ್ಪ್ರೈಸಸ್, ಕೋಡಿಭಾಗ್, ಕಾರವಾರ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಜನಪ್ರಿಯ ಕಾರ್ಯಕ್ರಮಗಳ ಬಗ್ಗೆ ಪ್ರತಿ ಮನೆಮನೆಗೂ ಮಾಹಿತಿ ತಲುಪಿಸುವ ಸಲುವಾಗಿ ಬಾಗೇಪಲ್ಲಿ ತಾಲೂಕು ಗೂಳೂರು ಹೋಬಳಿ ಕೇಂದ್ರದಲ್ಲಿ ಬಿಜೆಪಿ ಪಕ್ಷದ ಮಹಾಶಕ್ತಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎಂದು ಬೆಂಗಳೂರು ನಗರದ ವರ್ತುಲ ರಸ್ತೆ ಪ್ರಾಧಿಕಾರ ಅಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸಿ ಮುನಿರಾಜು ತಿಳಿಸಿದರು. ಅವರು ಗೂಳೂರು ಗ್ರಾಮದಲ್ಲಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಹಾಗೂ ಬೂತ್ ಮಟ್ಟದಿಂದ ಪಕ್ಷವನ್ನು ಬೆಳೆಸಲು ಕೇಂದ್ರ ಸರ್ಕಾರದ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಕಾರ್ಯಕ್ರಮಗಳನ್ನು ಪ್ರತಿ ಮನೆಗೆ ತಲುಪುವ ಉದ್ದೇಶದಿಂದ ಗೂಳೂರು ಗ್ರಾಮದಲ್ಲಿ ಬಿಜೆಪಿ ಮಹಾಶಕ್ತಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು. ಆದ್ದರಿಂದ ಪ್ರತಿಯೊಬ್ಬ ಕಾರ್ಯಕರ್ತರು ದಿನದ 3 ಗಂಟೆ ಸಮಯವನ್ನು ಮೀಸಲಿಡಬೇಕು ಎಂದು ಹೇಳಿದರು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅನುದಾನ ಹಾಗೂ ಜನಪ್ರಿಯ ಯೋಜನೆಗಳನ್ನು ಜನರಿಗೆ ನೇರವಾಗಿ ತಲುಪಿಸಲು ಕಾರ್ಯಕರ್ತರು ಸರ್ಕಾರ ಹಾಗೂ ಜನರ ನಡುವೆ ಸೇತುವೆಯಾಗಿ ಕೆಲಸ ಮಾಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಶ್ರೀ ಪ್ರತಾಪ್, ಮಂಡಲ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಗುಡಿಬಂಡೆ, ಮಂಡಲ ಅಧ್ಯಕ್ಷರಾದ ಗಂಗಿರೆಡ್ಡಿ, ಕೆಡಿಪಿ ಸದಸ್ಯರಾದ ವೆಂಕಟೇಶ್, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಬಿಎಸ್ ಲೋಕೇಶ್, ಪ್ರಧಾನ ಕಾರ್ಯದರ್ಶಿಗಳಾದ ಗೋಪಾಲ್, ಪ್ರಭಾಕರ್ ರೆಡ್ಡಿ, ಮಲ್ಲಿಕಾರ್ಜುನ್ ರೆಡ್ಡಿ, ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಹರಿಕೃಷ್ಣ ರೆಡ್ಡಿ, ಚನ್ನಾ ಕೃಷ್ಣಪ್ಪ, ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದ ಈಶ್ವರಪ್ಪ, ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ವೆಂಕಟರಮಣಪ್ಪ, ಗೂಳೂರು ರಂಗಾರೆಡ್ಡಿ, ಮಹಿಳಾ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ನಿರ್ಮಲಮ್ಮ, ಮಹಿಳಾ ಮೋರ್ಚಾದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕಟಲಕ್ಷ್ಮಮ್ಮ, ಮೋರ್ಚಾದ ಪದಾಧಿಕಾರಿಗಳಾದ ಮಂಜುಳಮ್ಮ, ಗಂಗುಲಮ್ಮ, ವನಜಾ ಮತ್ತು ಪಕ್ಷದ ಮುಖಂಡರು ಹಾಗೂ ಗ್ರಾಮದ ಮುಖಂಡರು, ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಡವರಿಗೆ ಉಚಿತ ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಚಾಲನೆ ಮಾಡುವ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡುತ್ತಿದೆ. ಜನರ ಸಂಕಷ್ಟಕ್ಕೆ ಸ್ಪಂದಿಸುವುದೇ ನಮ್ಮ ಪಕ್ಷದ ಸಿದ್ಧಾಂತ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ಬಾಗೇಪಲ್ಲಿ ಜನರ ಸಂಕಷ್ಟದಲ್ಲಿ ಭಾಗಿಯಾಗಿ ನೆರವು ನೀಡಿ ಅವರಿಗೆ ಶಕ್ತಿ ತುಂಬುವುದೇ ಕಾಂಗ್ರೆಸ್ ಸಿದ್ಧಾಂತ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿಳಿಸಿದರು. ಬಾಗೇಪಲ್ಲಿ ಶಾಸಕರು ಎಸ್ಎನ್ ಸುಬ್ಬಾರೆಡ್ಡಿಯವರು 81,000 ಆಹಾರ ಕಿಟ್ ಬಾಗೇಪಲ್ಲಿ ಜನತೆಗೆ ನೀಡಿದರು. ಇದೇ ಸಂದರ್ಭದಲ್ಲಿ ಹಾಜರಿದ್ದ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಇಂತಹ ನಾಯಕರ ಜೊತೆ ನಾವಿದ್ದೇವೆ. ಸರ್ಕಾರ ನಿಮಗೇನು ಕೊಡಬೇಕಾಗಿತ್ತೋ ಅದನ್ನು ನೀಡಲಿಲ್ಲ. ತರಕಾರಿ ಬೆಳೆಗಾರರಿಗೆ ಕೊಡಬೇಕಾದ ಹಣ ಕೊಟ್ಟಿಲ್ಲ. ಸಾಂಪ್ರದಾಯಿಕ ವೃತ್ತಿ ಉಳಿಸಿಕೊಂಡು ಹೋಗುತ್ತಿರುವವರಿಗೆ ಪರಿಹಾರ ಸಿಕ್ಕಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಈ ಸಂಕಷ್ಟದ ಸಮಯದಲ್ಲಿ ಎಲ್ಲರೂ ಮನೆಗೆ ಹೋಗಿ ಅವರಿಗೆ ಸಹಾಯ ಮಾಡಬೇಕು, ಸಾಂತ್ವನ ಹೇಳಬೇಕು. ಬಿಜೆಪಿಯವರು ಯಾರ ಮನೆಗೂ ಹೋಗಿಲ್ಲ, ಸಹಾಯ ಮಾಡಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯದ ಉದ್ದಗಲಕ್ಕೂ ಜನರ ಸೇವೆ ಮಾಡುತ್ತಿದ್ದಾರೆ. ಜನರ ಮಧ್ಯೆ ಹೋಗಿ ಅವರ ಕಷ್ಟದಲ್ಲಿ ನಾವಿದ್ದೇವೆ ಎಂದು ಧೈರ್ಯ ತುಂಬಬೇಕು. ಇದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ. ಕಾರ್ಯಕರ್ತರಿಗೆ ಧೈರ್ಯ ಕೊಡಿ. ಈಗ ಸುರಿಯುತ್ತಿರುವ ಮಳೆ ಶುಭ ಸೂಚಕ, ಸಮೃದ್ಧಿ ಸಂಕೇತ. ಮಳೆರಾಯನ ಕಾಂಗ್ರೆಸ್ ನೆರವಿನ ಕಾರ್ಯ ಹಾಗೂ ಸರ್ಕಾರದ ಹೋರಾಟಕ್ಕೆ ಶುಭ ಕೋರಿದ ಎಂದು ಹೇಳಿದರು. ವಿಶೇಷವಾಗಿ ಬಡವರಿಗೆ ಅದನ್ನು ಹಂಚತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದು ಮಾತೃ ಹೃದಯ ಇರೋರು ಮಾತ್ರ ಸಾಧ್ಯ. ಅವರೆಲ್ಲ ಮಾಡಲ್ಲ, ದುಡ್ಡು ತಗೊಳ್ತಲೇ ಇರ್ತಾರೆ, ದುರಾಸೆ ಇನ್ನೂ ಹೆಚ್ಚಾಗುತ್ತಲೇ ಇರ್ತದೆ. ಆದರೆ ಸುಬ್ಬಾರೆಡ್ಡಿ ಸಂಪಾದನೆನೂ ಮಾಡ್ತಾರೆ, ಸಂಪಾದನೆಯ ಒಂದು ಭಾಗವನ್ನ ಬಡವರಿಗೆ ಹಂಚತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ನಾನು ಅದಕ್ಕಾಗಿ ಸುಬ್ಬಾರೆಡ್ಡಿ ಅವರಿಗೆ ಅವ್ರು ಕಂಡ್ರೆ ಬಹಳ ಅಭಿಮಾನ, ನನಗೆ ಬಹಳ ಪ್ರೀತಿ. ಕೇಳಮ್ಮ ತಮ್ಮ, ಇವತ್ತು
ಮಲೆನಾಡಿನಲ್ಲಿ ಕೊರೋನಾ ರೋಗ ಬಂದು 1 ವರ್ಷ 4 ತಿಂಗಳುಗಳಾಯಿತು. ಇವತ್ತಾರ ಪತ್ರಿಕೆಯಲ್ಲಿ ಬಂದಿದೆ. ಜನವರಿ 30, 2020 ಕೇರಳದಲ್ಲಿ ಮೊದಲನೇ ಬಾರಿಗೆ ಒಬ್ಬ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗೆ ಬಂತು. ಇವತ್ತು ಪತ್ರಿಕೆಯಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದನ್ನ ಈಗಲೂ ಮುಂದುವರಿಸ್ತಾ ಇದ್ದಾರೆ. ಇವತ್ತೇನು 81,000 ಕುಟುಂಬಗಳಿಗೆ, ಬಡವರಿಗೆ ಆಹಾರದ ಕಿಟ್ ಅನ್ನು ಹಂಚ್ತಾ ಇದ್ದಾರೆ. ಅವರ ಸೇವಾ ಕಾರ್ಯಕ್ರಮದ ಸಮಾಜ ಸೇವೆಯ ಮುಂದುವರಿದ ಭಾಗ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಬ್ಬಾರೆಡ್ಡಿ ಅವರು ಹೇಳಿದರು, ನಾನು ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಜನರಿಗೆ, ಕೊರೋನಾ ರೋಗದಿಂದ ನರಳದಂತ ಜನರಿಗೆ, ಅವರ ಕುಟುಂಬಗಳಿಗೆ ಮತ್ತೆ ಇತರೆ ಬಡವರಿಗೆ ಫುಡ್ ಕಿಟ್ ಅನ್ನು ಕೊಡ್ತಾ ಇದ್ದೀನಿ. ನೀವು ಬರಲೇಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ರು. ನಾನು ಬಾಗೇಪಲ್ಲಿಗೆ ಅನೇಕ ಸಾರಿ ಬಂದಿದ್ದೇನೆ. ಚುನಾವಣೆಗಿಂತ ಮುಂಚಿತವಾಗಿ ಬಂದಿದ್ದೇನೆ, ಚುನಾವಣಾ ಸಂದರ್ಭದಲ್ಲಿ ಬಂದಿದ್ದೇನೆ, ಸುಬ್ಬಾರೆಡ್ಡಿ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದಾಗಲೂ ಬಂದಿದ್ದೇನೆ, ನಮ್ಮ ಕೋ ಮೆಂಬರ್ ಆದ್ಮೇಲೂ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ಹಾಜರಿದ್ದ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ, ರಾಮಲಿಂಗಾರೆಡ್ಡಿ, ಗೌರಿಬಿದನೂರು ಶಾಸಕರಾದ ಶಿವಶಂಕರ್ ರೆಡ್ಡಿ, ಬಾಗೇಪಲ್ಲಿ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ, ಕೆಡಿಪಿ ಸದಸ್ಯರು ಅಮರನಾಥ್ ರೆಡ್ಡಿ, ಬಿವಿ ವೆಂಕಟರಮಣ್, ಸ್ಥಾಯಿ ಸಮಿತಿಯ ಅಧ್ಯಕ್ಷರು ನಂಜುಂಡಪ್ಪ, ತಾಲೂಕು ಪಂಚಾಯಿತಿ ಅಧ್ಯಕ್ಷರು ನರೇಂದ್ರ ಬಾಬು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಕೃಷ್ಣಪ್ಪ, ಮಲ್ಲಿರೆಡ್ಡಿ, ಸತೀಶ್ ರೆಡ್ಡಿ ಮತ್ತಿತರೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು. ಭಾವನಾ ಟಿವಿಗಾಗಿ ಗೋಪಾಲ್ ರೆಡ್ಡಿ, ಬಾಗೇಪಲ್ಲಿ. ದಿನಸಿ ಕಿಟ್ ವಿತರಣೆ ಮಾಡುವ ಮೂಲಕ ಸರಳವಾಗಿ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಂಡ ಸಿ ಮುನಿರಾಜು ಬೆಂಗಳೂರು ಉಪನಗರ ವರ್ತುಲ ರಸ್ತೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಮ್ಮ 43ನೇ ಹುಟ್ಟಿದ ಹಬ್ಬವನ್ನು ಬಾಗೇಪಲ್ಲಿ ಪಟ್ಟಣದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಹುಟ್ಟಿದ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿ ನಂತರ ಕಾರು ಚಾಲಕರಿಗೆ, ಊಬರ್ ಚಾಲಕರಿಗೆ, ಆಟೋ ಚಾಲಕರಿಗೆ, ಸವಿತಾ ಸಮಾಜದ ಕುಟುಂಬಸ್ಥರಿಗೆ, ಟೋಲ್ಗೇಟ್ ನೌಕರರಿಗೆ ದಿನಸಿ ಕಿಟ್ಗಳ ವಿತರಣೆ ಮಾಡಿ ಹಾಗೂ ರಸ್ತೆ ಬದಿ ವ್ಯಾಪಾರಸ್ಥರಿಗೆ ಛತ್ರಿ ನೀಡುವ ಮೂಲಕ ಹುಟ್ಟಿದ ಹಬ್ಬವನ್ನು ಆಚರಿಸಿಕೊಂಡರು. ನಂತರ ಮಾತನಾಡಿ, ಕೊರೋನಾ ಭೀತಿಯಿಂದಾಗಿ ಇಡೀ ದೇಶವೇ ಲಾಕ್ಡೌನ್ ಆದ ಪರಿಣಾಮ ಜನಸಾಮಾನ್ಯರು ಪರದಾಡುವಂತಹ ಸಮಯದಲ್ಲಿ ಶ್ರೀಮಂತರು ದುಂದುವೆಚ್ಚ ಮಾಡಿ ಜನ್ಮ ದಿನಾಚರಣೆಯನ್ನು ಆಚರಿಸುವ ಬದಲು ಸಮಾಜಕ್ಕೆ ಯಾವುದಾದರೂ ಸಮಾಜ ಸೇವೆ ಮಾಡುವುದರಲ್ಲಿ ತೃಪ್ತಿ ಇದೆ. ಆದ್ದರಿಂದ ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ ಈ ನನ್ನ ಅಳಿಲು ಸೇವೆ ಮಾಡುತ್ತಿದ್ದೇನೆ ಹಾಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ್ ಅವರ ಹಾದಿಯಲ್ಲಿ ಸೇವಾ ಮನೋಭಾವ ಬೆಳೆಸಿಕೊಂಡು ಈ ನನ್ನ ಸೇವೆ ಮಾಡುತ್ತಿದ್ದೇನೆ. ಬಾಗೇಪಲ್ಲಿ ಪಟ್ಟಣದ ಕೋವಿಡ್ನಿಂದ ಮೃತಪಟ್ಟ ಕುಟುಂಬಕ್ಕೆ 10,000 ರೂಪಾಯಿಗಳು ವಿತರಣೆ ಮಾಡುವ ಮೂಲಕ ತಮ್ಮ 43ನೇ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಗಿದೆ ಎಂದು ಹೇಳಿದರು. ನೀವು ಪ್ರತಿನಿತ್ಯ ಕೆಲಸಕ್ಕೆ ನೀವು ಹೋಗ್ತಾ ಇದ್ರೆ, ಯಾಕಂದ್ರೆ ತರಕಾರಿ ಇರ್ಬೋದು, ಮತ್ತೆ ರೇಷನ್ ಇರ್ಬೋದು, ಮೂಟೆಗಳು ತಗೊಂಡ್ಬರ್ಬೇಕು, ಹಾಕ್ಬೇಕು, ಅಂಗಡಿಗಳಿಗೆ ಹಾಕ್ಬೇಕು, ಗಾಡಿಗಳಿಗೆ ಹಾಕ್ಬೇಕು ಅಂದ್ರೆ ತಾವೆಲ್ಲ ಕೂಡ ಕರೋನಾನು ಇಲ್ಲ ಏನೂ ಇಲ್ಲ ಅಂತ ಲೆಕ್ಕಕ್ಕಿಲ್ದ್ರೆ ಕೆಲಸ ಮಾಡ್ತೀರಾ ಪಾಪ. ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಯಾರಿಗೂ ಏನು ಆ ಕರೋನಾ ಮಹಾಮಾರಿ ಬರದೆ ನೀವೆಲ್ಲ ಕೂಡ ಸುರಕ್ಷಿತವಾಗಿರಬೇಕು. ಪ್ರತಿದಿನ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ ನಮ್ಗೆ ಯಾರೂ ತೊಂದರೆ ಆಗಬಾರ್ದು ಅಂತ. ಆ ನಿಟ್ಟಿನಲ್ಲಿ ನಾವೆಲ್ಲ ದೇವರ ಆಶೀರ್ವಾದದಿಂದ ಇವತ್ತಿನ ದಿನ ಯಾರಿಗೂ ಏನು ತೊಂದರೆ ಆಗದೆ ಇದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ತಮ್ಗೆ ಯಾರಿಗೂ ಏನು ತೊಂದರೆ ಆಗಬಾರ್ದು ರೀತಿಯಲ್ಲಿ ಆ ದೇವರ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೋರ್ಕೊಳ್ತೇನೆ ತಮ್ಗೆಲ್ರಿಗೂ ಕೂಡ. ಮತ್ತು ಅದೇ ರೀತಿ ನಮ್ಮೆಲ್ಲ ಆಟೋ ಚಾಲಕರು ಇರ್ಬೋದು, ಟೆಂಪೋ ಚಾಲಕರು ಇರ್ಬೋದು, ಅನೇಕ ಇಲ್ಲಿರ್ತಕ್ಕಂಥ ಡ್ರೈವರ್ಸು ಏನೇ ತೊಂದರೆ ಇದ್ರೂ ಕೂಡ ನೀವು ಪ್ರತಿನಿತ್ಯ ರಾತ್ರಿ ಹಗಲಿಂದ ಕಷ್ಟಪಡುವಂಥವ್ರು ನೀವೆಲ್ಲ ಡ್ರೈವರ್ಗಳು. ಒಂದು ಸಂಪರ್ಕ ಮಾಡೋದು ಸಹ ಇದು ಸಾರಿಗೆ ವ್ಯವಸ್ಥೆಯಲ್ಲಿ ಅನೇಕ ಕಿಲೋಮೀಟರ್ಗಳನ್ನು ಓಡಿಸ್ತೀರ ನೀವೆಲ್ಲ ಕೂಡ. ಆ ಅಂಥ ಸಂದರ್ಭದಲ್ಲಿ ತಮಗೆಲ್ಲ ಕೂಡ ಭಗವಂತನ ಆಶೀರ್ವಾದದಿಂದ
ನೀವೆಲ್ಲ ಮನೆಯಲ್ಲಿ ಮಕ್ಕಳನ್ನ ಮರಿಗಳನ್ನೆಲ್ಲ ಬಿಟ್ಟು ಆಚೆಗೆ ಹೋಗಿರ್ತೀರ. ನೀವು ಮತ್ತೆ ವಾಪಸ್ ಮನೆಗೆ ಬಂದು ತಮ್ಮ ಮನೇಲಿರ್ತಕ್ಕಂಥ ತಂದೆ ತಾಯಿ ಮಕ್ಕಳನ್ನ ನೀವೆಲ್ಲ ಜೋಪಾನವಾಗಿ ನೋಡ್ಕೊಬೇಕು. ಆ ಭಗವಂತ ಆಶೀರ್ವಾದ ಮಾಡಿ ತಮ್ಗೆಲ್ಲರಿಗೂ ಕೂಡ ಏನೂ ಆಗದೆ ರೀತಿಯಲ್ಲಿ ಆ ಭಗವಂತ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಬೇಡ್ಕೊಳ್ತೀನಿ. ನಾನು ಅದೇ ರೀತಿ ಸವಿತಾ ಸಮಾಜ್ ಅವರು ಅನೇಕ ದಿನಗಳಿಂದ ನೀವೆಲ್ಲ ಕೂಡ ಪ್ರತಿನಿತ್ಯ ಎಲ್ಲ ಶುಭ ಕಾರ್ಯಗಳಾಗಿರ್ಬೋದು, ಮತ್ತು ಪ್ರತಿ ಮನುಷ್ಯನಿಗೂ ಕೂಡ ಅವಶ್ಯಕತೆ ಇರ್ತಕ್ಕಂಥ ನಾವೆಲ್ಲ ಕಾರ್ಯ ಮಾಡ್ತಕ್ಕಂಥ ವ್ಯವಸ್ಥೆ ನೀವೆಲ್ಲ ಕೂಡ ಒಳ್ಳೆಯದನ್ನು ಮಾಡ್ತಾರೆ. ಯಾವುದೇ ಒಂದು ಶುಭ ಸಂದರ್ಭದಲ್ಲಿ ತಾವಿಲ್ಲದೆ ಯಾವುದೇ ಶುಭ ಕಾರ್ಯ ನಡೆಯಲ್ಲ. ನೀವೆಲ್ಲ ಕೂಡ ಇವತ್ತು ಕಾರ್ಯಕ್ರಮಗಳಿಲ್ಲದೆ ಅನೇಕ ತೊಂದರೆಗಳಲ್ಲಿದ್ದೀರಾ. ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಈ ಒಂದು ವ್ಯವಸ್ಥೆ ಏನು ಕರೋನಾ ಆಚೆಗೆ ಹೋಗಿ ನಮಗೆಲ್ಲ ದೈನಂದಿನ ಒಂದು ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಶುಭ ಕಾರ್ಯಕ್ರಮಗಳು ಅತಿ ಹೆಚ್ಚು ಆಗಲಿ, ನಿಮಗೆಲ್ಲ ಭಗವಂತ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೋರ್ಕೊಳ್ತೀನಿ. ವಿಶೇಷವಾಗಿ ತಾವೆಲ್ಲ ಕೂಡ ವ್ಯಾಕ್ಸಿನ್ ಹಾಕ್ಕೊಬೇಕು ನೀವೆಲ್ಲ. ಯಾಕೆಂದರೆ ಆಚೆ ಓಡಾಡ್ತಕ್ಕಂಥವ್ರು ಈ ಕಡೆ ನೀವು ಡ್ರೈವರ್ಸ್ ಇದ್ದೀರಾ, ಈ ಕಡೆ ಮೂಟೆ ಹೊರ್ತೀರಾ, ಈ ಕಡೆ ಸವಿತಾ ಸಮಾಜದವ್ರು ಎಲ್ಲರೂ ಕೂಡ ಜನಸಂಪರ್ಕದಲ್ಲಿ ಇರ್ತಕ್ಕಂಥವ್ರು ನೀವೆಲ್ಲ ಕೂಡ ಸನ್ಮಾನ್ಯ ನರೇಂದ್ರ ಮೋದಿ ಅವರು ವ್ಯಾಕ್ಸಿನನ್ನು ಏನು ನಮಗೆ ಇಡೀ ವಿಶ್ವದಲ್ಲೇ ಯಾರೂ ಕಂಡುಹಿಡಿದಿರಲಿಲ್ಲ. 6 ತಿಂಗಳಲ್ಲಿ ನಮಗೆ ಜನಸಾಮಾನ್ಯರಿಗೋಸ್ಕರ ಇಡೀ ವಿಶ್ವದಲ್ಲೇ ವ್ಯಾಕ್ಸಿನ್ ತಯಾರು ಮಾಡಿ ಆ ವ್ಯಾಕ್ಸಿನನ್ನು ಪ್ರತಿಯೊಬ್ಬರಿಗೂ ನೀಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಾವು ಯಾರು ಹೇಳಿದ್ರು ಕೇಳಬಾರ್ದು, ವ್ಯಾಕ್ಸಿನ್ ನಾವು ಹಾಕ್ಕೋಬೇಕು. ವ್ಯಾಕ್ಸಿನ್ ಹಾಕ್ಕೊಂಡ್ರೆ ಯಾರಿಗೂ ಕರೋನಾ ಬರಲ್ಲ. ಈ ಸಂದರ್ಭದಲ್ಲಿ ನೀವೆಲ್ಲ ಕೂಡ ಹಾಕ್ಸ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಕೆಲವರು ಹಾಕ್ಸ್ಕೊಂಡಿಲ್ಲ ಅಂದವರು ಹೋಗಿ ಹಾಕ್ಸ್ಕೊಳ್ಳಿ. ಯಾಕಂದರೆ ದಿನನಿತ್ಯ ನಾವು ಜನರ ಮಧ್ಯೆ ಇರ್ತಕ್ಕಂಥವ್ರು, ಜನರ ಮಧ್ಯೆ ಕೆಲಸ ಮಾಡಬೇಕಾದ್ರೆ ನಾವು ಶಕ್ತಿಯುತವಾಗಿರಬೇಕು. ನಮಗೆಲ್ಲ ಇಮ್ಯುನಿಟಿ ಪವರ್ ಜಾಸ್ತಿ ಇರಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ತಯಾರಾಗಬೇಕು. ಮತ್ತು ರಾಜ್ಯ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಅನೇಕ ಯೋಜನೆಗಳನ್ನ ಬಿಟ್ಟಿದ್ದಾರೆ. ಇವತ್ತೆಲ್ಲ ದಿನಕೂಲಿ ಕಾರ್ಮಿಕರಿಂದ ಹಿಡಿದು ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು ಬೀದಿಲಿ ಏನು ಚಿಂದಿ ಆಯೋರಿಂದ ಹಿಡಿದು ಆಟೋ ಡ್ರೈವರ್ಸ್ ಇರ್ಬೋದು, ಮತ್ತು ಏನು ನಮ್ಮೆಲ್ಲ ಇವರು ನಮ್ಮ ಸವಿತಾ ಸಮಾಜದವ್ರು ಇರ್ಬೋದು, ಮತ್ತು ಅಗಸರು ಇರ್ಬೋದು, ಅನೇಕ ನೇಕಾರರು ಇರ್ಬೋದು, ಟೀಚರ್ಸ್ ಇರ್ಬೋದು, ಒಂದು 10 ಜನಕ್ಕಿಂತ ಹೆಚ್ಚಿಗೆ ಇವತ್ತು ಕ್ಯಾಟಗಿರಿ ವೈಸು ನಮ್ಮೆಲ್ಲ ಸರ್ಕಾರ ಇವತ್ತು ಘೋಷಣೆ ಮಾಡಿ 2,000ದಿಂದ 5,000 ರೂಪಾಯಿ ನೀಡ್ತಾ ಇದ್ದಾರೆ. ನೀವೆಲ್ಲ ಕೂಡ ಅದನ್ನೆಲ್ಲ ಪಡ್ಕೊಬೇಕು. ಭಾರತೀಯ ಜನತಾ ಪಕ್ಷದ BJP ಸರ್ಕಾರ ಇವತ್ತು ಜನಪರ ಸರ್ಕಾರ. ಸನ್ಮಾನ್ಯ ಸುಧಾಕರನ್ ಅವರು ಈ ಉಸ್ತುವಾರಿ ಸಚಿವರಾಗಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಅನೇಕ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಕರೋನಾನ ಯಾವ ರೀತಿ ಎದುರಿಸಬೇಕು, ಜನರಿಗೆ ಯಾವ ರೀತಿ ನಾವು ಸಂಪರ್ಕ ಮಾಡಬೇಕು, ಜನರಿಗೆ ಯಾವ ರೀತಿ ನಾವು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ಇಡೀ ರಾಜ್ಯದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಉತ್ತಮವಾದ ಒಂದು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಆ ಭಗವಂತನ ಆಶೀರ್ವಾದದಿಂದ ಯಾರಿಗೂ ಕರೋನಾ ಬರಬಾರ್ದು. ನಾವೆಲ್ಲ ಸಾಮಾಜಿಕ ಅಂತರ ಕಾಯ್ಕೊಳ್ಬೇಕು. ಮಾಸ್ಕನ್ನು ಪ್ರತಿಯೊಬ್ಬರು ಹಾಕಬೇಕು. ನಾವೆಲ್ಲ ಕೂಡ ಮನೆಯಲ್ಲಿ ಸುರಕ್ಷಿತವಾಗಿರೋಣ. ಕೆಲಸ ಇದ್ದರೆ ಆಚೆಗೆ ಹೋಗೋಣ, ಇಲ್ಲಾಂದರೆ ಸುಮ್ಮನೆ ಮನೇಲಿ ಇರೋಣ. ಈ ರೀತಿ ನಾವೆಲ್ಲ ಕೂಡ ಇವತ್ತು ಬಂದಿರತಕ್ಕಂಥ ಮಹಾಮಾರಿನ ಎದುರಿಸಬೇಕಾಗಿದೆ. ಆದ್ದರಿಂದ ತಾವೆಲ್ಲ ಕೂಡ ಆ ಭಗವಂತನ ಆಶೀರ್ವಾದದಿಂದ ಉತ್ತಮ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲ ಕೂಡ ಇವತ್ತು ಮಾದರಿ. ನಾವು ಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥವ್ರು ನಮ್ಗೇನಾದರೂ ಹೆಚ್ಚು ಕಮ್ಮಿ ಇದ್ರೆ ದುಡ್ಡಿರಲ್ಲ, ನಮ್ಮ ಹತ್ರ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗೋ ಕಷ್ಟ. ನಾವು ಆ ನಿಟ್ಟಿನಲ್ಲಿ ನಾವೆಲ್ಲ ಹುಷಾರಾಗಿ ನಾವೆಲ್ಲರೂ ಕೂಡ ಮನೆಯಲ್ಲಿ ಸುರಕ್ಷಿತವಾಗಿ ನಮ್ಮ ಮನೇಲಿ ಇರ್ತಕ್ಕಂಥವ್ರೆಲ್ಲರನ್ನೂ ಕೂಡ ನಾವು ಜೋಪಾನವಾಗಿ ನೋಡಿಕೊಂಡು ಆ ಭಗವಂತನ ಆಶೀರ್ವಾದದಿಂದ ನಾವೆಲ್ಲರೂ ಚೆನ್ನಾಗಿರೋಣ. ಭಗವಂತ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಬೇಡ್ಕೊಂಡು ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯ ಆರ್ ವೆಂಕಟೇಶ್, ಬಾಗೇಪಲ್ಲಿ ತಾಲೂಕು ಮಂಡಲಾಧ್ಯಕ್ಷ ಆರ್ ಪ್ರತಾಪ್, ಗುಡಿಬಂಡೆ ತಾಲೂಕು ಮಂಡಲಾಧ್ಯಕ್ಷ ಗಂಗಿರೆಡ್ಡಿ, ಉಪಾಧ್ಯಕ್ಷ ಶ್ರೀನಿವಾಸ್, ರಂಗಾರೆಡ್ಡಿ, ನಿರ್ಮಲಾ, ಮಂಜುಳಾ, ವನಜಾ, ರೂಪಾ, ಕೆಎಂ ರಮಾದೇವಿ, ಗಂಗುಲಮ್ಮ ಇನ್ನೂ ಮುಂತಾದವರು ಪ್ರಮುಖರು ಪಾಲ್ಗೊಂಡಿದ್ದರು. ಭಾವನಾ ಟಿವಿಗಾಗಿ ಗೋಪಾಲ್ ರೆಡ್ಡಿ, ಬಾಗೇಪಲ್ಲಿ. ವಿವಿಧ ಬೇಡಿಕೆ ಈಡೇರಿಸುವಂತೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದಿಂದ ಪ್ರತಿಭಟನೆ. 18 ತಿಂಗಳ ತುಟ್ಟಿ ಭತ್ಯೆ ಬಿಡುಗಡೆ, ಎಲ್ಲರಿಗೂ ಉಚಿತ ವ್ಯಾಕ್ಸಿನ್, NPS ರದ್ದುಗೊಳಿಸಿ ನಿಶ್ಚಿತ ಪಿಂಚಣಿ ವ್ಯವಸ್ಥೆ ಜಾರಿಗೆ ತರಬೇಕು, ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವುದು ಸೇರಿದಂತೆ ಇತರೆ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಮಳವಳ್ಳಿ ತಾಲೂಕು ಘಟಕದ ಪದಾಧಿಕಾರಿಗಳು ಪಟ್ಟಣದಲ್ಲಿ ಪ್ರತಿಭಟನಾ ದಿನ ಆಚರಿಸಿದರು. ಮಳವಳ್ಳಿ ತಾಲೂಕು ಕಚೇರಿಯ ಮುಂದೆ ಸಮಾವೇಶಗೊಂಡ ಒಕ್ಕೂಟದ ನೌಕರರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷರಾದ ಕೆಪಿ ರಾಜು, ಕೋವಿಡ್ ಪರಿಹಾರಕ್ಕಾಗಿ ಮುಟ್ಟುಗೋಲು ಹಾಕಿಕೊಂಡಿದ್ದ 18 ತಿಂಗಳ ತುಟ್ಟಿ ಭತ್ಯೆ ಬಿಡುಗಡೆಗೊಳಿಸಿಲ್ಲ. ನೂತನ ಪಿಂಚಣಿ ಯೋಜನೆಯಿಂದ ನೌಕರರು ನಿಶ್ಚಿತ ಪಿಂಚಣಿಯನ್ನು ಕಳೆದುಕೊಂಡಿದ್ದು, ಇದರ ಜೊತೆಗೆ ಖಾಸಗೀಕರಣ ಮತ್ತು ಆಡಳಿತ ಸುಧಾರಣೆ ಹೆಸರಿನಲ್ಲಿ ಲಕ್ಷಾಂತರ ಹುದ್ದೆಗಳನ್ನು ಕಡಿತಗೊಳಿಸುವ ಹುನ್ನಾರ ನಡೆದಿದೆ ಎಂದು ಕಿಡಿಕಾರಿದರು. ಗುತ್ತಿಗೆ ಹೊರಗುತ್ತಿಗೆ ನೇಮಕಾತಿಯಿಂದ ಖಾಯಂ ನೇಮಕಾತಿಗೆ ಹೊಡೆತ ಬಿದ್ದಿದ್ದು, ಈ ಪದ್ಧತಿಯನ್ನು ಕೈಬಿಟ್ಟು ಸದರಿ ನೌಕರರನ್ನು ಖಾಯಂ ನೌಕರರನ್ನಾಗಿ ನೇಮಕ ಮಾಡಿಕೊಳ್ಳುವಂತೆ ಆಗ್ರಹಿಸಿದರು. ಮತ್ತೆ
ರಕ್ಷಣಾ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಎಲ್ಲ ವಿವಿಧ ಇಲಾಖೆಗಳು ಕೂಡ ಈ ಕೊರೋನಾ ಟೈಮಲ್ಲಿ ಕೂಡ ನಾವು ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಭದ್ರತೆ ಮತ್ತೆ ಏನು ನಮಗೆ ವಿಶೇಷ ಭತ್ಯೆಯನ್ನು ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಮತ್ತೆ ಈಗ ಕೆಲವೊಂದು CCA ರೂಲ್ಗಳನ್ನ ತಿದ್ದುಪಡಿ ತಂದಿದ್ದಾರೆ. ಯಾರು ಯಾವುದೇ ವಿಚಾರಗಳಲ್ಲಿ ಭಾಗವಹಿಸಬಾರ್ದು, ಅವ್ರ ಕುಟುಂಬ ಭಾಗವಹಿಸಬಾರ್ದು ಅಂತೆಲ್ಲ ಹೇಳಿ, ಖಾಸಗಿ ವಿಚಾರಗಳಲ್ಲಿ ಭಾಗವಹಿಸಬಾರ್ದು, ಚುನಾವಣೆಗಳಲ್ಲಿ ಅವರ ಕುಟುಂಬ ಭಾಗವಹಿಸಬಾರ್ದು ಅಂತ ಏನು ತಿದ್ದುಪಡಿಗಳನ್ನ ತಂದರೆ ಅದನ್ನೆಲ್ಲನೂ ಏನು ಹಿಂದೆ ಇತ್ತು ಆ ನಿಯಮಗಳನ್ನ ಪಾಲಿಸಬೇಕು. ತಿದ್ದುಪಡಿಲಿ ನೌಕರಿಗೆ ತೊಂದರೆ ಆಗೋ ಥರ ಮಾಡಬಾರ್ದು ಅಂತ ಕೂಡ ಈಗ ನಾವು ಕೇಳ್ಕೊತಾ ಇದ್ದೀವಿ. ಮತ್ತೆ ಏನು 2,80,000 ಹುದ್ದೆಗಳು ಖಾಲಿ ಇವೆ. ಆ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಯಾವುದೋ ಏಜೆನ್ಸಿ ಮೂಲಕ ತಗೊಂಡು ಅವರು 10 ವರ್ಷ 12 ವರ್ಷದಿಂದ ದುಡಿಸ್ತಾ ಇದ್ದಾರೆ. ಬಟ್ ಅವ್ರಿಗೆ ಕೂಡ 12 ತಿಂಗಳು ಕೂಡ ಸ್ಯಾಲರಿ ಕೂಡ ಲಭಿಸ್ತಾ ಇಲ್ಲ ಅಂತೇಳಿ ಸುಮಾರು ಇಲಾಖೆಗಳಲ್ಲಿ ನಡೆದಿದೆ. ಆದರೆ ಆ ನೌಕರಗಳೇನಿದ್ದಾರೆ ಅವ್ರನ್ನ ಕಾಯಂ ಮಾಡ್ಕೊಳ್ಬೇಕು. ಮತ್ತೆ ಏನು ಈ ನೇಮಕಾತಿನೇ ಮಾಡ್ಕೊಳ್ಬೇಕು, ಅದನ್ನ ಹೊರಗುತ್ತಿಯಿಂದ ತಗೊಂಬಾರ್ದು ಅನ್ನೋದು ನಮ್ಮ ಒಂದು ಬೇಡಿಕೆ. ಮತ್ತೆ ಏನು NPS ಏನಿದೆ ಈಗ ನಿಶ್ಚಿತ ಪಿಂಚಣಿ ಯೋಜನೆ ಏನಿತ್ತು ಅದನ್ನೇ ಜಾರಿ ತರಬೇಕು. ಪಿಂಚಣಿನ ಎಲ್ಲ ಸರ್ಕಾರಿ ನೌಕರರಿಗೂ ಕೊಡಬೇಕು ಅನ್ನೋದು ನಮ್ಮ ಇದಾಗಿದೆ. ಮತ್ತೆ ಇನ್ನು ಇಲಾಖಾ ವೃಂದ ಮತ್ತು ನೇಮಕಾತಿ ವಿಚಾರಗಳ ಬಗ್ಗೆ ಬಹಳ ತಾರತಮ್ಯಗಳು ನಡೆದಿದೆ. ಅದನ್ನು ಕೂಡ ಸರಿಪಡಿಸಿ ಏನು ವೃಂದ ನೇಮಕಾತಿಗಳ ಬಗ್ಗೆ ಮುಂಬಡ್ತಿ ನೀಡುವಂಥದ್ದು ವಿಚಾರ ಏನಿದೆ ಅದನ್ನು ಕೂಡ ಸರ್ಕಾರ ಕೂಡಲೇ ಜಾರಿಗೊಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೇವೆ. 18 ತಿಂಗಳ ತುಟ್ಟಿ ಭತ್ಯೆ ಬಿಡುಗಡೆ ಮಾಡಬೇಕು, ಎಲ್ಲರಿಗೂ ಉಚಿತ ಕೋವಿಡ್ ಲಸಿಕೆ ಹಾಕಬೇಕು, ನೂತನ ಪಿಂಚಣಿ ಯೋಜನೆ ರದ್ದುಗೊಳಿಸಬೇಕು, ಕಡ್ಡಾಯ ನಿವೃತ್ತಿ ನೀತಿ ಕೈಬಿಡಬೇಕು ಮುಂತಾದ ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಎನ್ ಮಹಾದೇವು, ಪಾಪಣ್ಣ, ಶೋಭಾ ಮತ್ತಿತರರು ಪಾಲ್ಗೊಂಡಿದ್ದರು. ಭಾವನಾ ಟಿವಿಗಾಗಿ ಮಲ್ಲಿಕಾರ್ಜುನ್ ಸ್ವಾಮಿ, ಮಳವಳ್ಳಿ. ಪ್ಲಾಸ್ಟಿಕ್ ನಿಷೇಧಿಸಿ ಪೇಪರ್ ಬ್ಯಾಗ್ ಬಳಸಿ ಎಂದು ಕಾರ್ಕಳ ಪುರಸಭಾ ಮುಖ್ಯಾಧಿಕಾರಿ ರೂಪಾ ಶೆಟ್ಟಿ ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಕಾರ್ಕಳ ನ್ಯಾಷನಲ್ ಪೇಪರ್ಸ್ ಬ್ಯಾಗ್ ಡೇ ಅಂಗವಾಗಿ ಕಾರ್ಕಳದಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡುತ್ತಾ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಿ ಕೇವಲ ಬಟ್ಟೆಯ ಕೈಚೀಲಗಳನ್ನು ಬಳಸಿ ಎಂದು ಕಾರ್ಕಳ ಪುರಸಭೆಯ ಮುಖ್ಯಾಧಿಕಾರಿ ರೂಪಾ ಶೆಟ್ಟಿ ಮಾಧ್ಯಮದ ಮೂಲಕ ಮನವಿ ಮಾಡಿದರು. ಪುರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತಾ ಅಲ್ಲಲ್ಲಿ ಈಗ ಎಲ್ಲೆಲ್ಲಿ ಪ್ಲಾಸ್ಟಿಕ್ಸ್ ಯೂಸ್ ಮಾಡ್ತಾರೆ ಆದಷ್ಟು ಪ್ಲಾಸ್ಟಿಕ್ಸನ್ನು ದೂರ ಮಾಡಬೇಕಂತ ಹೇಳುವ ಒಂದು ನಿಟ್ಟನ್ನು ನಾವು ಇವತ್ತು ಒಂದು ದಿನ ಹೇಳಿದರೆ ನ್ಯಾಷನಲ್ ಪೇಪರ್ಸ್ ಬ್ಯಾಗ್ ಡೇ ಅಂತ ಹೇಳಿ ಇವತ್ತು ನಾವು ಒಂದು ಆಚರಣೆ ಮಾಡುವಂಥ ಈ ದಿನದಂದು ನಮ್ಮೆಲ್ಲ ಕಾರ್ಕಳದ ಜನತೆಗೆ ನಾನೊಂದು ಮಾತನ್ನು ಹೇಳುವಂಥದ್ದು, ಎಲ್ಲರೂ ನಿಮ್ಮ ಬ್ಯಾಗ್ ಅಂದರೆ ಯಾವುದೇ ಇದ್ದರೆ ನೀವು ಪ್ಲಾಸ್ಟಿಕ್ಸನ್ನು ತಗೊಂಡು ಹೋಗದೆ ನಿಮ್ಮಲ್ಲಿರುವಂಥ ಬಟ್ಟೆ ಚೀಲವನ್ನು ಯೂಸ್ ಮಾಡಿ ಆದಷ್ಟು ಪೇಪರ್ ಬ್ಯಾಗ್ಸ್ ಎಲ್ಲದಕ್ಕೂ ನೀವು ಯೂಸ್ ಮಾಡಬೇಕು. ನಮಗೆ ಪ್ಲಾಸ್ಟಿಕ್ಸನ್ನು ನಿರ್ಮೂಲನೆ ಮಾಡಬೇಕಂತ ಹೇಳುವ ನಮ್ಮ ಇಡೀ ಕಾರ್ಕಳ ತಾಲೂಕು ವ್ಯಾಪ್ತಿಯಲ್ಲಿ ಅಂದರೆ ನಗರ ವ್ಯಾಪ್ತಿ ನಾವು ಫುಲ್ ಪ್ಲಾಸ್ಟಿಕ್ ಮುಕ್ತ ನಗರವನ್ನು ಘೋಷಣೆ ಮಾಡಲಿಕ್ಕೆ ಇನ್ನು ನಾವು ಆದಷ್ಟು ಪ್ರಯತ್ನ ಮಾಡುವ ಅಂತ ಹೇಳಲಿಕ್ಕೆ ನಮ್ಮೆಲ್ಲ ಕಾರ್ಕಳದ ಜನತೆ ನಮ್ಮೊಂದಿಗೆ ಕೈ ಜೋಡಿಸಿದರೆ ಖಂಡಿತ ಇದು ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಸೊ ಎಲ್ಲ ನಮ್ಮ ಕಾರ್ಕಳದ ಜನರು ನಮಗೆ ಸಹಕರಿಸಬೇಕಂತ ಎಲ್ಲ ನಮ್ಮ ವೇಸ್ಟನ್ನು ಟೋಟಲ್ ಸೆಗ್ರಿಗೇಷನ್ ಮಾಡಿ ಹಸಿ ಕಸ ಒಣ ಕಸ ಬೇರೆನೆ ಕೊಟ್ಟು ಪ್ಲಾಸ್ಟಿಕ್ಸ್ ನಿರ್ಮೂಲನ ಮಾಡಬೇಕಂತ ಹೇಳುವ ಒಂದು ನಿಟ್ಟಲ್ಲಿ ನಾವೆಲ್ಲ ಜನರು ಒಟ್ಟಾಗಿ ನಾವು ಶ್ರಮಿಸೋಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕೋವಿಡ್-19 ಸಾಂಕ್ರಾಮಿಕದ ಆತಂಕದ ನಡುವೆಯೂ ಪ್ರಸಕ್ತ ವರ್ಷದ SSLC ಮುಖ್ಯ ಪರೀಕ್ಷೆಗೆ ಸರ್ಕಾರ ವೇಳಾಪಟ್ಟಿ ಪ್ರಕಟಿಸಿದ್ದು, ಬಾಗೇಪಲ್ಲಿ ತಾಲೂಕು ಸುರಕ್ಷತೆ ವಿಧಾನಗಳೊಂದಿಗೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಬಾಗೇಪಲ್ಲಿ ತಾಲೂಕು BEO ಎಸ್ ಸಿದ್ದಪ್ಪ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ಎಸ್ ಸಿದ್ದಪ್ಪ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನಾದ್ಯಂತ ಒಟ್ಟು 19 ಪರೀಕ್ಷಾ ಕೇಂದ್ರದಲ್ಲಿ ಒಟ್ಟು 2,735 ವಿದ್ಯಾರ್ಥಿಗಳು ನೋಂದಾಯಿಸಿದ್ದಾರೆ. ಇದರಲ್ಲಿ 1,466 ಬಾಲಕರು ಮತ್ತು 1,269 ಬಾಲಕಿಯರು ಪರೀಕ್ಷೆಗೆ ನೋಂದಾಯಿಸಿದ್ದಾರೆ. ಈ ಪೈಕಿ 180 ಖಾಸಗಿ ವಿದ್ಯಾರ್ಥಿಗಳಿದ್ದಾರೆ. ಜುಲೈ 19ರಂದು ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯಗಳನ್ನು ಒಳಗೊಂಡ 120 ಅಂಕಗಳ ಬಹು ಆಯ್ಕೆ ಆಧಾರಿತ ಪರೀಕ್ಷೆ ಮತ್ತು ಜುಲೈ 22ರಂದು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಭಾಷೆಗಳನ್ನು ಒಳಗೊಂಡ ಪರೀಕ್ಷೆ ನಡೆಯಲಿದೆ. 19 ಪರೀಕ್ಷಾ ಕೇಂದ್ರಗಳಿದ್ದು, ಬಾಗೇಪಲ್ಲಿ ಪಟ್ಟಣದಲ್ಲಿ 7 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತಿದ್ದು, ಪ್ರಸಕ್ತ ವರ್ಷ ಕೊಠಡಿಯೊಂದರಲ್ಲಿ 12 ವಿದ್ಯಾರ್ಥಿಗಳಂತೆ ಅವಕಾಶ ಕಲ್ಪಿಸಲಾಗಿದೆ. ಕೋವಿಡ್ ಹಿನ್ನೆಲೆಯಲ್ಲಿ ಅಗತ್ಯ ಸುರಕ್ಷತೆಯೊಂದಿಗೆ SSLC ಪರೀಕ್ಷೆಯನ್ನು ನಡೆಸಲು ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ.
ಪ್ರತಿ ವಿದ್ಯಾರ್ಥಿಗಳಿಗೆ ಮಾಸ್ಕ್ ವಿತರಿಸಲಾಗುವುದು, ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದರು. ಸುರಕ್ಷತೆಗೆ ಆದ್ಯತೆ. ಕೋವಿಡ್ ಸೋಂಕಿತರು ಪರೀಕ್ಷೆ ಬರೆಯಲು ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ಮಕ್ಕಳು ಹಾಗೂ ಸಿಬ್ಬಂದಿಯ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ಆಮೇಲೆ ಪ್ರತಿದಿನ ಪರೀಕ್ಷಾ ಕೇಂದ್ರಕ್ಕೆ ಮಕ್ಕಳನ್ನ ಆ ಟೀಚರ್ ಕರ್ಕೊಂಡ್ಬಂದು ಯಾವುದೇ ಊರಲ್ಲಿ ಆ ಮಕ್ಕಳನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಪರೀಕ್ಷಾ ಕೇಂದ್ರಕ್ಕೆ ತಂದು ಬಿಡುವಂಥ ಜವಾಬ್ದಾರಿ ಆ ಶಾಲೆಯ ಶಿಕ್ಷಕರ ಜವಾಬ್ದಾರಿ ಕೊಟ್ಟಿದ್ದೀವಿ. ಆಮೇಲೆ 2 ದಿನ ಕೂಡ ಸ್ಯಾನಿಟೈಸರ್ ಮಾಡ್ತಾರೆ. ಫಸ್ಟ್ 19ನೇ ತಾರೀಕು ಪರೀಕ್ಷೆಗೆ 17ನೇ ತಾರೀಕು ಎಲ್ಲ ಸ್ಯಾನಿಟೈಸರ್ ಮಾಡ್ತಾರೆ, ಕ್ಲೀನಿಕ್ ಮಾಡ್ತಾರೆ. ಮತ್ತು ಇನ್ನೊಂದು ಪರೀಕ್ಷೆ 22ನೇ ತಾರೀಕಿದೆ. ಆ ಮಧ್ಯೆ 19 ಆದಮೇಲೆ 21ನೇ ತಾರೀಕು 22ನೇ ತಾರೀಕು ಮತ್ತೊಂದು ಸಲ ಸ್ಯಾನಿಟೈಸ್ ಮಾಡ್ತೀವಿ. ಸ್ಯಾನಿಟೈಸ್ ಮಾಡಿ ಮಕ್ಕಳನ್ನ ಪರೀಕ್ಷೆಗೆ ಬಿಡ್ತೀವಿ. ಹೀಗೆ ನಾವು ವ್ಯವಸ್ಥೆ ಪರೀಕ್ಷೆಯ ಸರ್ವ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಾವು ಕ್ವಶನ್ ಪೇಪರ್ಸ್ ಕೂಡ ಬಂದಿದೆ, ಬಂದಿದೆ, ರಿಸರ್ವ್ ಆಗಿ ಠೇವಣಿ ಇಟ್ಟಿದ್ದೀವಿ. OMR ಅನ್ನೋದು ಪರೀಕ್ಷೆಗೆ ಬರಬೇಕು. OMR ಕ್ವಶನ್ ಬೇಕಾಗುತ್ತೆ. ಇವತ್ತು ನಾಳೆ OMR ಬರುತ್ತೆ. OMR ಅಂತ ಬಂದಾಗ ಎಲ್ಲ ಶಾಲಾ ಸೆಂಟರ್ಗಳು ಕೂಡ OMR ಪರೀಕ್ಷೆ ವ್ಯವಸ್ಥೆ ಆಗುತ್ತೆ. ಆ ನಂತರ ಈಗ ಇನ್ನು ಮಾಸ್ಕನ್ನು ಹಾಕಿ ಯಾವುದೇ ವಿದ್ಯಾರ್ಥಿ ಮಾಸ್ಕ್ ನಾವು ಪರೀಕ್ಷೆ ಇದು ಮಾಡಲಿಕ್ಕೆ ಹೋಗಲ್ಲ. ಪ್ರತಿ ವಿದ್ಯಾರ್ಥಿ ಕಡ್ಡಾಯವಾಗಿ ಮಾಸ್ಕ್ ಬರಲೇಬೇಕು. ಆಮೇಲೆ ಇದಕ್ಕೋಸ್ಕರ ಏನು ಮಾಡ್ತೀವಿ, ಆಕಸ್ಮಿಕವಾಗಿ ಮಾಸ್ಕನ್ನು ಹಾಕೊಂಡು ಬರಲ್ಲ ಮಗು ಅಂತಂದಾಗ ನಾವು ಪ್ರತಿ ಸೆಂಟ್ರಲ್ಲಿ ಒಂದು 100 ಮಾಸ್ಕನ್ನು ಪ್ರಿಸರ್ವ್ ಮಾಡ್ತೀವಿ. ಯಾವ ಮಗು ಮಾಸ್ಕ್ ಇಲ್ಲ ಬರ್ತೋ ಆ ಮಗುಗೆ ಕೊಟ್ಟು ನಾವು ಪರೀಕ್ಷೆನ ಬರೆಸ್ತೀವಿ. ಅದನ್ನು ಎಲ್ಲರೂ ಕೂಡ ಮಾಸ್ಕ್ ಕಡ್ಡಾಯ, ಅದನ್ನು ಮಾಸ್ಕ್ ಕೊಟ್ಟು ನಾವು ಬರೆಸ್ತೀವಿ. ಜೊತೆಗೆ ರೋಟರಿ ಸಂಸ್ಥೆಯವರು ನಮ್ಮ ಸರ್ಕ್ಯುಲರ್ ಬಿಟ್ಟವರು ನಮ್ಮ ಜಿಲ್ಲೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಮಧುಗಿರಿ ಆ್ಯಂಡ್ ದೆನ್ ರಾಮನಗರ, ಚಾಮರಾಜನಗರ ಇಷ್ಟು ಜಿಲ್ಲೆಗಳಿಗೆ ನಾವು ಮಾಸ್ಕನ್ನು ಸಪ್ಲೈ ಮಾಡ್ತೀವಿ ಅಂತೇಳಿ ಹೇಳಿದರೆ 17ನೇ ತಾರೀಕು ಒಳಗಾಗಿ ಮಾಸ್ಕ್ ಬಂಡಲ್ ನಮ್ಗೆ ಬರುತ್ತೆ ಸೆಂಟ್ರ್ ವೈಸ್. ಆ ಮಾಸ್ಕ್ ಬಂಡಲ್ನ ತಗೊಂಡೋಗಿ ನಾವು ಎಲ್ಲ ಸೆಂಟ್ರಿಗೂ ವ್ಯವಸ್ಥೆ ಕೊಡ್ತೀವಿ. ಇಷ್ಟೆಲ್ಲ ಆಗಿದೆ, ಸಿದ್ಧತೆಗಳಾಗಿದೆ. ಯಾವುದೇ ಮಗು ಪರೀಕ್ಷೆಯಿಂದ ವಂಚಿತರಾಗುವ ಉದ್ದೇಶ ನಮಗೆ ಇದು. ಈ ಸರಿ ಪರೀಕ್ಷೆ ಅನ್ನೋದು ಒಂದು ಮಕ್ಕಳಲ್ಲಿ ಆತ್ಮಸ್ಥೈರ್ಯನ ಹೆಚ್ಚಕ್ಕೋಸ್ಕರ ಮಾಡುವಂಥ ಪರೀಕ್ಷೆ. ಮಕ್ಕಳಲ್ಲಿ ಪರೀಕ್ಷೆ ನಾವು ಬರೆದು ಪಾಸ್ ಆಗಿದ್ದೀವಿ, ಇನ್ನು ಬೇರೆ ಉದ್ದೇಶ ಅಲ್ಲ. ಎಲ್ಲ ಮಕ್ಕಳು ಪಾಸ್ ಆಗ್ತಾರೆ, ಆದರೆ ನಾವು ಕೂಡ ಮಕ್ಕಳು ಪರೀಕ್ಷೆ ಬರ್ತಿದ್ದೀವಿ. ಆಮೇಲೆ ಒಳ್ಳೆ ಗ್ರೇಡ್ ತೊಗೊಂಡು ಪಾಸ್ ಆದರೆ ಒಳ್ಳೆ ಕಡೆ ನಾವು ಸೀಟು ಸಿಗುತ್ತೆ ಅವ್ರಿಗೆ. ಒಳ್ಳೆ ಗ್ರೇಡ್ ಅದ್ರಲ್ಲಿ ABC ಗ್ರೇಡ್, A+, ಇದೆ B+, ಈ ಗ್ರೇಡ್ ಕೊಡ್ತೀವಿ. ಆ ಗ್ರೇಡನ್ನು ಅನುಸಾರವಾಗಿ ಯಾವುದೇ ಕಾಲೇಜಿಗೆ ಹೋದರೆ ಒಳ್ಳೆ ಗ್ರೇಡ್ ಇದೆ ಅಂದರೆ ಆ ಕಾಲೇಜಿಗೆ ಸೀಟ್ ಕೊಡ್ತಾರೆ. ಸೈನ್ಸ್ ತಗೊಳ್ಳೋದು ಸೈನ್ಸ್ ತಗೊಳ್ತಾರೆ, ಆರ್ಟ್ಸ್ ತಗೊಳ್ತಾರೆ, ಡಿಪ್ಲೊಮಾ ಹೋಗ್ತಾರೆ, IT ಹೋಗ್ತಾರೆ. ಆ ಉದ್ದೇಶಕ್ಕೋಸ್ಕರ ಮಕ್ಕಳಲ್ಲಿ ಒಂದು ಆತ್ಮಸ್ಥೈರ್ಯ ತುಂಬೋಕ್ಕೋಸ್ಕರ ಮಾನ್ಯ ಶಿಕ್ಷಣ ಮಂತ್ರಿಗಳು ಇದನ್ನು ಮಾಡಿದ್ದೀವಿ ಅಂತ ಹೇಳಿದರೆ ಈಗಾಗಲೇ ಕೋರ್ಟಲ್ಲೂ ಕೂಡ ಎಕ್ಸಾಮ್ ಬಗ್ಗೆ ಮಾಡಬೇಕಂತ ಕೂಡ ಆದೇಶ ಆಗಿದೆ. ಹೀಗೆ ನಮ್ಮ ತಾಲೂಕಲ್ಲಿ ಸರ್ವತ್ರಿಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ, ಯಾವುದೇ ಕೊರತೆ ಇಲ್ಲ. ಆಮೇಲೆ 7 ರೂಟ್ ಮಾಡಿದ್ದೀವಿ ವೆಹಿಕಲ್. ಬಾಗೇಪಲ್ಲಿ ತಾಲೂಕು ECOಗಳಾದ KB ಆಂಜನೇಯ ರೆಡ್ಡಿ, R ಹನುಮಂತರೆಡ್ಡಿ ಇನ್ನೂ ಮುಂತಾದವರು ಪಾಲ್ಗೊಂಡಿದ್ದರು. ಭಾವನಾ ಟಿವಿಗಾಗಿ ರಾನಾ ಗೋಪಾಲ್ ರೆಡ್ಡಿ, ಬಾಗೇಪಲ್ಲಿ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.